रादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಮಾರ್ಕಂಡೇಯನಿಗೆ ಭಗವಂತ ದರ್ಶನ ಕೊಟ್ಟ. ಈ ದರ್ಶನದಲ್ಲಿ ಇರೋದು ಏನಿದೆ ಎಷ್ಟು ಸ್ಪಷ್ಟವಾಗಿದೆ. ಒಂದೊಂದು ದಿವಸ ಇಲ್ಲ, ಒಂದೊಂದು ದಿವಸ ಏನೋ ಸ್ಪಷ್ಟವಾಗಿರುತ್ತದೆ. ಮಾರ್ಕಂಡೇಯನಿಗೆ ಭಗವಂತ ವಿಷ್ಣು ದರ್ಶನ ಕೊಟ್ಟ. ಮಾರ್ಕಂಡೇಯ ಪರವಶನಾಗಿ ಅವನನ್ನು ಸ್ತೋತ್ರ ಮಾಡಿದ. ನಂತರ ವಿಷ್ಣು ಕೇಳಿದ, ನಿನಗೆ ಏನು ಬರಬೇಕು ಹೇಳಪ್ಪ. ನಾವು 9ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 10, 11, 12, 13 4 ಅಧ್ಯಾಯಗಳಿವೆ. ಈಗ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಆರಾಧನಕ್ಕೂ ಮುಗಿಸುವುದು ಬೇಡ, 31 ದಿನಾಂಕವರೆಗೂ ಸಂಡೇವರೆಗೂ ನಡೆಯಲಿ ಎಂದು. 4 ಅಧ್ಯಾಯಗಳು ಎಷ್ಟು ದಿವಸ ನಡೆಸುವುದು? ಇನ್ನು ವಾರ ದಿವಸ 10 ದಿವಸ ನಡೆಸಬೇಕಂತೆ. ನೋಡಿ, ಮಾಡ್ಬೋದಾ? ಏನು ಮಾಡಬೇಕು ನೋಡೋಣ. ಯಾಕಂದರೆ ಕೊನೆಯದಲ್ಲಿ ಹೆಚ್ಚೇನಿಲ್ಲ, ಏನಾದರೂ ಇದ್ದರೆ ಉಪದೇಶ, ಇಲ್ಲದಿದ್ದರೆ ಈಗ ಅಷ್ಟೇ ಮುಗಿಸ್ಬೋದು. ನೀವು ಹೇಳ್ತಾರೆ ಆ ಭಾನುವಾರ ಮುಗಿಸೋಣ, ನೋಡೋಣ ಎಷ್ಟಾಗ್ತದೋ ಅಷ್ಟು. ಆವಾಗ ವಿಷ್ಣುವನ್ನು ಧ್ಯಾನ ಮಾಡಿದ್ದಾನೆ, ಪೂಜೆ ಮಾಡಿದ್ದಾನೆ. ನಿಮಗೆ ಓ ಮೈ ಗಾಡ್, ನನಗೆ ನಿಮ್ಮ ಮಾಯ ತೋರಿಸಿ ಎಂದು ಹೇಳಿದ್ದ ಮಾರ್ಕಂಡೇಯ. ಆಯಿತು ತೋರಿಸ್ತೀನಿ ಎಂದು ನಕ್ಕಿ ನಾರಾಯಣ ಸ್ವರೂಪ, ನಾರಾಯಣ ಅಂದರೆ ನಾರಾಯಣ ಅವತಾರ, ಅದೃಶ್ಯವಾಗಿ ಹೋದ. ಆವಾಗ ಮಾರ್ಕಂಡೇಯ ಕಾಯುತ್ತಾ ಇದ್ದಾನೆ, ಯಾವಾಗ ನನಗೆ ಮಾಯಾ ದರ್ಶನ ಆಗುತ್ತದೆ ಎಂದು ನೋಡ್ತಾ ಇದ್ದಾನೆ. ಜಿತಂ ತಂ ದೇವದೇವೇಶ ಪ್ರಪನ್ನಾರ್ತಿ ಹರಾಚ್ಯುತ. ಆಯಿತು. ತಮೇವ ಚಿಂತಯನ್ನರ್ಥಂ ಋಷಿಸ್ವಾಶ್ರಮಯೇ ವಸಃ ವಸನ್ನಜ್ಞರ್ಕ ಸೋಮಾಂಬು ಭೂವಾಯು ವಿಯದಾತ್ಮಸು. ಸ್ವಲ್ಪ ಈಗ ನಿಧಾನವಾಗಿ ಓದೋಣ, ఎందుಕಂದ್ರೆ ಇನ್ನೂ ಟೈಮ್ ಇದೆ ಹೆಚ್ಚು. ಮಾರ್ಕಂಡೇಯ ತನ್ನ ಆಶ್ರಮದಲ್ಲೇ ಇದ್ದಾನೆ. आश्रम पर ही रहकर निरंतर इस बात का चिंतन करते रहते कि मुझे माया के दर्शन कब होंगे, ಭಗವಂತನ ಮಾಯೆಯ ದರ್ಶನ ಯಾವಾಗ ಆಗ್ತದೆ ಎಂದು ಕಾಯುತ್ತಾ ಇದ್ದಾನೆ. वे अग्नि सूर्य चंद्रमा जल पृथ्वी वायु आकाश एवं अंतःकरण में तन्न ಸರ್ವತ್ರ ಭಗವಾನ್ ಕಾ ಹಿ ದರ್ಶನ್ ಕರ್ತೆ ಹುವೆ. ಎಲ್ಲ ಕಡೆ ಯಾವುದು ಕಂಡು ಬಂದರೂ ಅದು ಭಗವಂತನೇ ಎಂಬ ಭಾವದಿಂದ ಜೀವಿಸ್ತಾ ಇದ್ದಾನೆ. ಸೂರ್ಯ ಭಗವಂತನೇ, ಚಂದ್ರ ಭಗವಂತನೇ, ಅಗ್ನಿ ಭಗವಂತನೇ, ನೀರು ಭಗವಂತನೇ, ಪೃಥ್ವಿ ಭಗವಂತ, ವಾಯು ಭಗವಂತ, ಆಕಾಶ ಅಂದರೆ ಪಂಚಭೂತಗಳಲ್ಲಿ ಯಾವುದು ಕಂಡು ಬಂದರೂ ಅದೆಲ್ಲ ಭಗವಂತನೇ ಎಂಬ ಭಾವದಿಂದ ದರ್ಶನ ಮಾಡಿಕೊಳ್ತಾ ಆ ಕಂಡು ಬಂದಿರುವ ಯಾವ ರೂಪದಲ್ಲಿ ಭಗವಂತ ಇರುತ್ತಾನೋ ಆ ರೂಪ ಭಗವಂತನಿಗೆ ತನ್ನ ಮನಸ್ಸಿನಿಂದ ಭಕ್ತಿಭಾವದಿಂದ ಪೂಜೆ ಮಾಡ್ತಾ ಇದ್ದಾನೆ. ಅಂದರೆ ಪೂಜಾ ದ್ರವ್ಯಗಳು, ಹೂಗಳು, ಅಕ್ಷತ ಇಲ್ಲ, ಮನಸ್ಸಿನಿಂದಲೇ ಮಾನಸಿಕ ಪೂಜಾ ಹೇಳ್ತೀವಿ ನೋಡಿ. ಹಾಗೆ ಮನಸ್ಸಿನಿಂದಲೇ ಪೂಜೆ ಮಾಡುತ್ತಿದ್ದ.
मरता कभी कभी तो उनके हृदय में प्रेम की ऐसी बाढ़ आ जाती है। ಕೆಲವೊಮ್ಮೆ ತಮೇವ ಚಿಂತಯನ್ನರ್ಥಂ ಋಷಿಸ್ವಾಶ್ರಮಯೇ ವಸಃ ಧ್ಯಾಯನ್ ಸರ್ವತ್ರ ಚ ಹರಿಂ ಭವದ್ರವ್ಯೈರಪೂಜಯತ್ ಪತಿಂ ಪೂಜಾಂ ವಿಸಸ್ಮಾರ ಪ್ರೇಮ ಪ್ರಸರ ಸಂಪ್ಲುತಃ. ಕೆಲವೊಮ್ಮೆ ಪೂಜೆ ಮಾಡಬೇಕೆಂದು ಮರೆತು ಹೋದನಂತೆ. ಆ ಭಕ್ತಿಭಾವದಲ್ಲಿ ಮುಳುಗಿ, ಆ ಪ್ರೇಮದಲ್ಲಿ ಮುಳುಗಿ ಅವರಿಗೆ ಪೂಜೆ ಮಾಡಬೇಕೆಂಬುದು ಮರೆತು ಹೋಗಿ ಅದೇ ಭಾವದಲ್ಲಿರುತ್ತಿದ್ದ. ಅಂದರೆ ಮಾರ್ಕಂಡೇಯ ಒಳ್ಳೆಯ ಭಕ್ತ ಎಂದರ್ಥ ಅಷ್ಟೆ. ಇದಕ್ಕೆ ಅರ್ಥ ಒಂದು ಒಳ್ಳೆಯ ಭಕ್ತ. ಹಾಗೆ ಇರುವಾಗ ತಸ್ಯೈಕದಾ, ಅವನಿಗೆ ಒಂದು ದಿವಸ ಏನಾಯಿತು? ತಸ್ಯೈಕದಾ ಭೃಗುತ್ರೇಷ್ಠ ಪುಷ್ಪಭದ್ರಾ ತಟೇ ಮುನೇ. ಆ ಒಂದು ದಿವಸ ತಾನಿರುವ ಆ ಪುಷ್ಪಭದ್ರ ಎಂಬ ನದಿ ದಡದಲ್ಲಿ ಇರುವಾಗ ಒಂದು ದಿವಸ ಏನಾಯಿತು? ಉಪಾಸೀನಸ್ಯ ಸಂಧ್ಯಾಯಾಮ್, ಸಂಧ್ಯೆಯಲ್ಲಿ, ಸಂಧ್ಯಾ ಅಂದರೆ ಸಾಯಂ ಸಂಜನ ಪ್ರಾತಃ ಸಂಜನ, ಸಂಧ್ಯಾಕ್ಕೆ ಸಮಯ, ಸಂಧ್ಯಾ ಅಂದರೆ ಸಾಯಂ ಸಂಜನೆ. ಸಂಧ್ಯಾ ಸಮಯದಲ್ಲಿ ಒಂದು ಜೋರಾಗಿ ಗಾಳಿ ಬೀಸುತ್ತಿತ್ತಂತೆ. ಆ ಗಾಳಿಯನ್ನು, ಬೀಸುತ್ತಿರುವ ಗಾಳಿಯನ್ನು ನೋಡುತ್ತಾ ಇರುವಾಗ ಬ್ರಹ್ಮನ್ ವಾಯುರಭೂನ್ ಮಹಾನ್, ಒಂದು ದಿವಸ ಜೋರಾಗಿ ಗಾಳಿ ಬೀಸುತ್ತಾ ಇತ್ತು. ಅದೇ ನೋಡುತ್ತಾ ಇರುವಾಗ ಏನಾಯಿತು? ಅವರಿಗೆ ಮಾಯಾ ದರ್ಶನ ಆಗಬೇಕಲ್ಲವೇ? ಈಗ ಶುರುವಾಯಿತು. ಭಗವಂತ ತನ್ನ ಮಾಯೆಯನ್ನು ತೋರಿಸುವುದು ಶುರು ಮಾಡಿಬಿಟ್ಟ. ಇವರಿಗೆ ಅರ್ಥವಾಗ್ತಾ ಇಲ್ಲ, ಏಕೆ ಇವತ್ತು ಗಾಳಿ ಬೀಸುತ್ತಾ ಇದೆ ಅಂದ್ಕೊಂಡ. ತಂ ಚಂಡ ಶಬ್ದಂ ಸಮುದೀರಯಂತಂ, ಅದೇನಾಗ್ತಾ ಇದೆ? ಜೋರಾಗಿ ಶಬ್ದ, ಭಯಂಕರ ಶಬ್ದ ಆಗ್ತಾ ಇದೆ. ಏನು? ಚಂಡ ಶಬ್ದ, ವಿಕರಾಲ. ತಂ ಚಂಡ ಶಬ್ದಂ ವಿದ್ ಸಮುದೀರಯಂತಂ ಬಲಾಹಕ ಅನ್ವಭವನ್ ಕರಾಲಾಹ. ಅಲ್ಲಿ ಆಕಾಶದಲ್ಲಿ ಮೇಘಗಳು ಕರಾಲವಾಗಿ ಬಿಟ್ಟಿವಂತೆ. ಕರಾಲ ಅಂದರೇನು? ಭಯಂಕರವಾಗಿ. ಮೇಘಗಳು ಬಂದು ಆಕಾಶದಲ್ಲಿ ತಿರುಗುತ್ತಾ ಇವೆ. ಆಕಾಶದಲ್ಲಿ ಮೇಘಗಳು ಒಂದು ಏನದು ನೀರು ಬಂದ ಹಾಗೆ ಜೋರಾಗಿ ಬರ್ತವೆ ನೋಡಿ. ಕೆಲವೊಮ್ಮೆ ಕಪ್ಪು ಕಪ್ಪು ಮೇಘಗಳು ಜೋರಾಗಿ ಬರ್ತಾ ಇರುತ್ತವೆ. ಹಾಗೆ ಬಂದುಬಿಟ್ಟಿವೆ. ಬಲಾಹಕ ಅನ್ವಭವನ್ ಕರಾಲಾಹ ಅಕ್ಷಸ್ಥವಿಷ್ಟ ಮುಮುಚುಸ್ತಡಿದ್ಭಿಃ ಸ್ವನಂತವುಚ್ಚೈರಭಿವರ್ಷಧಾರಾಃ. ಈಗ ಅಷ್ಟರಲ್ಲೇ ಈಗ ಮೇಘಗಳು ಜೋರಾಗಿ ಬರುತ್ತಾ ಇದ್ದರೆ ಮಿಂಚು ಆಗುತ್ತದೆ. ಮಿಂಚು ಅಲ್ಲದೆ ಆ ಶಬ್ದಕ್ಕೇನು ಹೇಳ್ತಾರೆ? ಗುಡುಗ. ಆ ಗುಡುಗು ಶಬ್ದ ಕೇಳಿಸ್ತಿತ್ತು. ಏಕೆಂದರೆ ಆ ಮೇಘಗಳು, ಕಪ್ಪು ಮೇಘಗಳು ಬೇಗ ಬರುತ್ತಾ ಇದ್ದರೆ ಮಧ್ಯ ಮಧ್ಯದಲ್ಲಿ ಗುಡುಗು ಶಬ್ದ ಆಗುವುದು. ಅಷ್ಟೇ ಅಲ್ಲದೆ ಮಿಂಚು ಆಗುವುದು. ಇದೆಲ್ಲ ಆಗುತ್ತಾ? ಚಮಕ್ ಚಮಕ್ಕರ್, ಬಿಜ್ಲಿ ಚಮಕ್ ಚಮಕ್ಕರ್. ಅಕ್ಷಸ್ಥವಿಷ್ಟ ಮುಮುಚುಸ್ತಡಿದ್ಭಿಃ ಸ್ವನಂತವುಚ್ಚೈರಭಿವರ್ಷಧಾರಾಃ. ಅದು ಧಾರ ಹಾಗೆ. ಈಗ ನೀರು ಇನ್ನು ದೊಡ್ಡ ಧಾರ ರೂಪವಾಗಿ ನೀರು ಬೀಳುವುದು ಶುರುವಾಯಿತು. ಮೊದಲು ಗಾಳಿ ಬಂತು, ಗಾಳಿನಿಂದ ಮೋಡಗಳು ಬಂದಿವೆ. ಮೋಡಗಳು ಬಂದ ನಂತರ ಗುಡುಗು, ಮಿಂಚು, ಈಗ ಸ್ವಲ್ಪ ನೀರು ಬೀಳುವುದು ಶುರುವಾಯಿತು. ಅಷ್ಟರಲ್ಲೇ ಇನ್ನೇನು? ತಥೋವ್ಯದೃಶ್ಯಂತ ಚತುಸ್ಸಮುದ್ರ ಸಮಂತ ತಕ್ಷ ಕ್ಷ್ಮಾತಲಮಗ್ರಸಂತಹ. ಈಗ ನೀರು ಹೆಚ್ಚಾದರೆ ಕೆಲವೊಮ್ಮೆ ತಿಂಗಳುವರೆಗೂ ಮಳೆ ಆಗುತ್ತಿದ್ದರೂ ನೀರು ಸ್ವಲ್ಪನೇ ಆಗ್ತದೆ. ಇನ್ನು ಏನದು 2 ತಿಂಗಳು 3 ತಿಂಗಳು ಮಳೆ ಆಯಿತು, ಇನ್ನೂ ಕೆರೆಗಳು ತುಂಬಲೇ ಇಲ್ಲ ಎಂದು ಹೇಳ್ತಾರೆ. ಕೆಲವೊಮ್ಮೆ 2 ಗಂಟೆನೇ ಮಳೆ ಆಗುತ್ತದೆ, ಎಲ್ಲ ಕೆರೆಗಳು ತುಂಬಿಬಿಟ್ಟಿವೆ. 2 ಗಂಟೆ. ಇದೇನಪ್ಪ ಅಂದರೆ ಜೋರಾಗಿ ಬೀಳುತ್ತೆ. ಹಾಗೆ ಅವರು ನೋಡುತ್ತಾ ಅರ್ಧ ಗಂಟೆ ಮಳೆ ಆಯಿತು ಅಲ್ಲವೋ? ಅವರು ಹಿಮಾಲಯ ಮೇಲೆ ಇದ್ದಾನೆ. ನೀರು ಎಷ್ಟು ತುಂಬಿತಂದರೆ ಈ ಕಡೆಯಿಂದ ಸಮುದ್ರ ಬರುತ್ತಾ ಇತ್ತು. ಹಿಮಾಲಯ ಹತ್ತಿ ಸಮುದ್ರ ಬರುತ್ತಾ ಇದೆ ಅಂದರೆ ಈ ಕಡೆ ಭಾರತ ದೇಶವೆಲ್ಲ ಮುಳುಗಿ ಹೋಯಿತು. ದಕ್ಷಿಣದಿಂದ ಭಾರತ ದೇಶ, ಇಡೀ ಭಾರತ ದೇಶ ಮುಳುಗಿ ಹೋಯಿತು. ಕನ್ಯಾಕುಮಾರಿನಿಂದ ಎಲ್ಲಿ? ತಮಿಳುನಾಡು ಮುಳುಗಿ ಹೋಯಿತು, ಕರ್ನಾಟಕ ಮುಳುಗಿ ಹೋಯಿತು, ಕೇರಳ ಮುಳುಗಿ ಹೋಯಿತು, ಮಹಾರಾಷ್ಟ್ರ ಮುಳುಗಿ ಹೋಯಿತು, ಆಂಧ್ರ ಮುಳುಗಿ ಹೋಯಿತು. ಇನ್ನೇನಿದೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಮುಳುಗಿ ಪೂರ್ತಿ ಹಿಮಾಲಯ ತುಂಬಿ
ಹರಿದ್ವಾರ ಋಷಿಕೇಶು ತುಂಬಿ ಮೇಲೆವರೆಗೂ ಬಂದು ಬಿಟ್ಟಿತು. ಭಾರತ ದೇಶ ಸಮುದ್ರ ಯಾವಾಗಲೂ ಆಗಿಬಿಟ್ಟಿತು, ಯಾರೂ ಉಳಿಯಲಿಲ್ಲ. ಈಗ ಆ ಸೈಡ್ನಿಂದ ಬಂತು, ಪಾಕಿಸ್ತಾನ ಸೈಡ್ನಿಂದ, ಆ ಸೈಡ್ನಿಂದ ಅದೇನು ಅಫ್ಘಾನಿಸ್ತಾನು ಅದು ಇದು ಪೂರ್ತಿ ಮುಳುಗಿ ಹೋಯಿತು. ಯುರೋಪ್ ಎಲ್ಲ, ಇಂಗ್ಲೆಂಡು, ಫ್ರಾನ್ಸ್, ಜರ್ಮನ್, ರಷ್ಯಾ ಎಲ್ಲ ಮುಳುಗಿ ಹೋಯಿತು. ಆದ್ದರಿಂದ ಬಂತು ಅಫ್ಘಾನಿಸ್ತಾನು, ಇರಾನು, ಇರಾಕು, ಪಾಕಿಸ್ತಾನ, ಅದು ಮುಳುಗಿ ಸಮುದ್ರ ಆ ಸೈಡ್ ಬಂತು. ಯಾವುದು? ಪಶ್ಚಿಮ ಎಲ್ಲ. ಈಗ ತೂರ್ಪು ಸೈಡ್ನಿಂದ ಇದೇನು ಪೂರ್ವ ದಿಕ್ಕು, ಪೂರ್ವ ದಿಕ್ಕು నుంచి ಆಸ್ಸಾಮು ಅದು ಎಲ್ಲ ಮುಳುಗಿ ಹೋಯಿತು. ಅದೆಲ್ಲ ಮುಳುಗಿ ಹೋಗಿ ಹಿಮಾಲಯ ತುಂಬಿ ಏನದು ಮಾನಸ ಸರೋವರ ಅಲ್ಲಿವರೆಗೂ ನೀರು ಹೋಯಿತು, ನೀರು ತುಂಬೇ ಬಿಟ್ಟಿತು. ಉಪ್ಪು ನೀರು ಹಿಮಾಲಯ ಮೇಲೆ ಕಂಡು ಬರುತ್ತಾ ಇದೆ ಅಂದರೆ ಸಮುದ್ರ ಎಲ್ಲಿಗೆ ಬಂತು? ಉಪ್ಪು ನೀರು ಹಿಮಾಲಯ ಮೇಲೆ. ನಾವೆಲ್ಲಿರ್ತೀವಿ? ಯಾವಾಗಲೂ ಮೀನುಗಳಾಗಿ ಬಿಟ್ಟಿದ್ದೇವೆ ಅಲ್ಲವೇ ಇಲ್ಲಿರುವವರು. ಈಗ ಆ ಸೈಡು ಚೈನಾ ಎಲ್ಲ ಮುಳುಗಿ ಹೋಯಿತು. ಚೈನಾ ಎಲ್ಲ ಮುಳುಗಿ ಹೋಗಿ ನೀರು ಬಂದು 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 ಹಿಮಾಲಯ ಮೇಲೆ ಹತ್ತಿದೆ. 4 ದಿಕ್ಕುಗಳು ಸಮುದ್ರನೇ ಸಮುದ್ರ. ಈಗ ಏನು ಹೇಳಬೇಕು ನೋಡಿ, ಪ್ರಪಂಚ ಮುಳುಗಿ ಹೋಯಿತು ಅಷ್ಟೇ. 4 ದಿಕ್ಕುಗಳಲ್ಲಿ ಸಮುದ್ರನೇ ಕಂಡು ಬರ್ತಾ ಇದೆ. ಯಾರಿಗೆ? ಕರೆಂಟ್ ಇಲ್ಲವ ಏನು? ಆಯಿತು. ತಥೋ ವ್ಯದೃಶ್ಯಂತ ಚತುಸ್ಸಮುದ್ರ ಸಮಂತತಕ್ಷ್ಮ ತಲಮಗ್ರಸಂತಹ. 4 ದಿಕ್ಕದಿಂದ ಸಮುದ್ರ ಬಂತು, ಭೂಮಿಯನ್ನೇ ನುಂಗಿಬಿಟ್ಟಿತಂತೆ. ಈಗ ಪೂರ್ತಿ ಸಮುದ್ರ, 4 ದಿಕ್ಕು ಹಿಮಾಲಯ ಸಣ್ಣ ಬೆಟ್ಟ ಇದೆ, 4 ದಿಕ್ಕು నుంచి ಸಮುದ್ರ ಬಂತು. ಇನ್ನೂ ಮೇಲಕ್ಕೆ ಬರ್ತಾನೇ ಇದೆ ನೀರು. ಹಿಮಾಲಯವೂ ಮುಳುಗಿ ಹೋಗ್ತದೋ ಏನೋ. ಹಿಮಾಲಯ ಮುಳುಗಿ ಹೋದಲೇ ಇನ್ನೇನಿರುತ್ತದೆ? ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಎತ್ತರ ಪರ್ವತ ಹಿಮಾಲಯ. ಹಿಮಾಲಯಕ್ಕಿಂತ ಎತ್ತರ ಪರ್ವತ ಯಾವುದೂ ಇಲ್ಲ. ಮಿಕ್ಕದೆಲ್ಲ ಹಿಮಾಲಯಕ್ಕಿಂತ ಕಡಿಮೆನೇ. ಪ್ರಪಂಚದಲ್ಲಿ ಅಮೆರಿಕ ಆಗಲಿ, ಅಲ್ಲಿ ಯುರೋಪ್ ಆಗಲಿ, ಯಾವ ದೇಶದಲ್ಲಿ ಆಗಲಿ ಇರುವ ಪರ್ವತಗಳೆಲ್ಲ ಎತ್ತರ ಕಡಿಮೆನೇ, ಹಿಮಾಲಯವೇ ಎಲ್ಲಕ್ಕಿಂತ ಹೆಚ್ಚು. ತಥೋ ವ್ಯದೃಶ್ಯಂತ ಚತುಸ್ಸಮುದ್ರ ಸಮಂತತಕ್ಷ್ಮ ತಲಮಗ್ರಸಂತಹ ಸಮೀರ ವೇಗೋರ್ಮಿರ್ಭಿರುಗ್ರನಕ್ರಃ. ಈಗ ಆ ಗಾಳಿ ಬೀಸುತ್ತಾ ಇದೆ, ಗಾಳಿಯಿಂದ ನೀರು ಹೆಚ್ಚು, ಇದು ದೊಡ್ಡ ದೊಡ್ಡ ಅಲೆಗಳು ಬರುತ್ತಾ ಇವೆ. ಈಗ ಗಾಳಿ ಬೀಸುವುದರಿಂದ ಸಮುದ್ರಕ್ಕೆ ಎಷ್ಟೆಷ್ಟು ಅಲೆ ಅಂದರೆ ಒಂದೊಂದು ಅಲೆನೇ ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಬೀಳುತ್ತಾ ಇದ್ದರೆ ಒಂದು ಅಲೆನೇ ಒಂದು ಬೆಟ್ಟ ಹಾಗೆ ಆಗ್ತಾ ಇತ್ತಂತೆ. ಅಲೆನೇ ಒಂದೊಂದು ಬೆಟ್ಟ, ಸಮುದ್ರದಲ್ಲಿ ಅಲೆನೇ ಒಂದೊಂದು ಬೆಟ್ಟ, ಮೇಲೆ ಹೋಗುವುದು 1 ಕಿಲೋಮೀಟ್ರ್, ಮತ್ತೆ ಕೆಳಗೆ ಬೀಳು. ಹಬ್ಬಾ, ನೋಡಿದ್ರೆ ಏನು ನೋಡ್ತಾ ಇದ್ದೀನಿ? ನೀವು ಮಾಯ ನೋಡಬೇಕು ಅಂದ್ಕೊಂಡಿದ್ದೆಲ್ಲ ತೋರಿಸ್ತಾ ಇದ್ದಾನೆ ನೋಡು. ಮಾಯ ಹೇಗಿರುತ್ತೆ? ಸಮೀರ ವೇಗೋರ್ಮಿಭಿರಕ್ ಉಗ್ರನಕ್ರ ಮಹಾಭಯಾವರ್ತ ಗಭೀರ ಘೋಷಾಹ. ಈಗ ನೀರಿಗೆ ಅದೇನಿರುತ್ತೆ, ನೀರು ಇಲ್ಲಿ ಸುತ್ತು ತಿರುಗುತ್ತದೆ ನೋಡೋದಕ್ಕೆ, ಸುಡಿಗಳು ಬರುವುದು. ಅದರಲ್ಲಿ ಒಂದು ದೊಡ್ಡ ದೊಡ್ಡ ಮೀನುಗಳು, ಒಂದೊಂದು ಮೀನೇ ಹೇಗಿರುತ್ತದೆ? ಒಂದು ಹೊಳೆ ನರಸೀಪುರ ಅಷ್ಟು ಮೀನು, ಒಂದು ದೊಡ್ಡ ಮೀನೇ ಒಂದು ಹೊಳೆ ನರಸೀಪುರ. ಇಲ್ಲಿಗೆ ಬಂದರೆ ಹೊಳೆ ನರಸೀಪುರನೇ ನುಂಗಿಬಿಡ್ತದೆ, ಅಷ್ಟು ದೊಡ್ಡ ಮೀನು. ಈಗ ದೊಡ್ಡ ದೊಡ್ಡ ನಕ್ರ ಅಂದರೆ ಮೊಸಳೆ, ದೊಡ್ಡ ದೊಡ್ಡ ಮೊಸಳೆಗಳು, ಅದೂ ಇಷ್ಟಷ್ಟೇ, ಹೊಳೆ ನರಸೀಪುರ ಅಷ್ಟು, ಇಲ್ಲಿಂದ ಅಲ್ಲಿಗೆ ಅಷ್ಟು ದೊಡ್ಡ ಮೊಸಳೆಗಳು. ಈಗ ಅವ್ರು ಅಂದ್ಕೊಂಡ, ಏನು ಭಯಂಕರಪ್ಪ ಸಮುದ್ರ ಮಹಾಭಯಾವರ್ತ ಗಭೀರ ಘೋಷಾಹ. ಈಗ ಜೋರಾಗಿ ಆ ಅಲೆಗಳು ಮೇಲಕ್ಕೆ ಹೋಗುವುದು, ಕೆಳಗೆ ಬೀಳುವುದು, ಮೇಲಕ್ಕೆ ಹೋಗೋದು. ಒಂದೊಂದು ಅಲೆ ಮೇಲಕ್ಕೆ ಹೋದರೆ ಶಬ್ದ ಹೇಗೆ ಬರುತ್ತದೋ ಗೊತ್ತಾ? ಸಮುದ್ರದೊಳಗೆ ಓ ಎಂದು ಜೋರಾಗಿ ಕಿರುಚುತ್ತಿದ್ದಂತೆ ಜೋರಾಗಿ ಶಬ್ದ ಆಗುತ್ತದೆ. ಮತ್ತು ಅಲೆ ಬೀಳುತ್ತಾ ಇದ್ದರೆ ಅದು ಒಂದು ದೊಡ್ಡ ಶಬ್ದ. ಎಷ್ಟು ಭಯಂಕರ ಶಬ್ದ ಅಂದರೆ ಒಬ್ಬನೇ ಇದ್ದಾನೆ ಅಲ್ಲವೇ, ಇಡೀ ಪ್ರಪಂಚ ಮುಳುಗಿ ಹೋಯಿತು. ಅದೆಲ್ಲ ಒಂದು ಭಯಂಕರವಾಗುತ್ತಿತ್ತು. ಇದು ಏನು ಭಯಂಕರ? ಸಮೀರ ವೇಗೋರ್ಮಿಭಿರುಗ್ರನಕ್ರ ಮಹಾಭಯಾವರ್ತ ಗಭೀರ ಘೋಷಾಹ ಅಂತರ್ಬಹಿಶ್ಚಾದ್ಭಿರತಿದ್ಯುವಿಸ್ಖರೈಃ ಶತಹೃದಯ ಉಪತಾಪಿತಂ ಜಗತ್ ಚತುರ್ವಿಧಂ ವೀಕ್ಷಸಹಾತ್ಮನಾ ಮುನಿ ಜಲಾಪ್ಲುತಾಂಕ್ಷ್ಮಾಂ ವಿಮನಾಸಮತ್ರಸತ್. ಹೊರಗೆ ಒಳಗೆ 4 ದಿಕ್ಕುಗಳಿಂದ ನೀರೇ ನೀರು, ಎಲ್ಲ ಕಡೆ ನೀರು ನೀರು ನೀರು. ಹಿಮಾಲಯದಲ್ಲಿಯೂ ಮೇಲೆ ಎಲ್ಲೆಲ್ಲಿ ಏನೇನು ಸಣ್ಣ ಸಣ್ಣ ಗುಂಡಿಗಳಿರುತ್ತೋ ನೀರು ತುಂಬಿಬಿಟ್ಟಿತ್ತು. ಹಿಮಾಲಯ ಬೆಟ್ಟ ಮೇಲೆಯೂ ಅಲ್ಲೆಲ್ಲಿ ಏನೇನಿರುತ್ತೋ ನೀರು ತುಂಬಿಬಿಟ್ಟಿತ್ತು.
ಹಾಗೆ ನೋಡಿದ್ದರೆ ಅವ್ರಿಗೇನು ಅನಿಸುತ್ತಾ ಇದೆ ಅಂದರೆ ಭೂಮಿ ಮೇಲಕ್ಕೆ ನೀರು ಬಂದಿದೆ ಅನಿಸುತ್ತಾ ಇಲ್ಲ, ನೀರಿನಲ್ಲೇ ಒಂದು ಭೂಮಿ ಇದೆ, ಇಷ್ಟು ಸಣ್ಣ ಭೂಮಿ ಅನಿಸುತ್ತೆ ಅಷ್ಟೇ. ಎಲ್ಲ ನೀರೇ ಹೆಚ್ಚು, ಭೂಮಿ ಇಷ್ಟೇ. ನೀರಿನಲ್ಲಿ ಒಂದು ಸಣ್ಣ ದೋಣಿಯಲ್ಲಿ ಕೂತಿದ್ದಂತೆ ಅನಿಸಿತು. ಹಿಮಾಲಯ ಸಣ್ಣ ದೋಣಿ ಆಯಿತು, ಸಮುದ್ರವೆಲ್ಲ ಸಮುದ್ರನೇ. ತಾನಿರುವುದಿಷ್ಟು ಸಣ್ಣ ದೋಣಿಯಲ್ಲಿದ್ದೇನೆ ಅನಿಸಿತು, ಅಷ್ಟು ನೀರಿದೆ. ಸ್ವರ್ಗ ಭಿ ಡೂಬ್ ಜಾ ರಹಾ ಹೈ, ಅದು ಪೃಥ್ವಿ ಇನ್ನು ಮೇಲಕ್ಕೆ ಹೋಗಿ ಅಂತರಿಕ್ಷ ಲೋಕ, ಸ್ವರ್ಗಲೋಕ ಎಲ್ಲ ಲೋಕಗಳು ಮುಳುಗಿ ಹೋಗ್ತಾ ಇವೆ. ಇನ್ನೂ ಗಾಳಿ ಮಾತ್ರ ಬಿಡ್ತಾ ಇಲ್ಲ. ಗಾಳಿ, ಮಿಂಚು, ಗುಡುಗು ಇನ್ನೂ ಭಯಂಕರವಾಗ್ತದೆ. ಎಲ್ಲ ಮುಳುಗಿ ಹೋಯ್ತಪ್ಪ, ಇನ್ನೂ ನೀವು ಮಳೆ ಬಂದು ಇನ್ನೇನು ಮಾಡಲಿ? ಇನ್ನೂ ಮಳೆ ಬರ್ತಾ ಇದ್ದಂತೆ. ಇನ್ನೂ ಬಂದೇನು? ಈ ಭೂಮಿ ಆಕಾಶವೂ ಕಂಡು ಬರದಂತೆ ಮೋಡಗಳು, ಆಕಾಶ, ಸೂರ್ಯ ಚಂದ್ರನನ್ನು ಮುಳುಗಿಸಿಬಿರುತ್ತದೋ ಏನೋ. ಭೂಮಿ ಮೇಲೆ ನೀರು ಹೆಚ್ಚಾಗಿ ಆಗಿ ಇನ್ನು ಚಂದ್ರನ ಹತ್ತಿರ ಹೋಗುತ್ತದೆ. ಚಂದ್ರನ ಮುಳುಗಿಸಿಬಿಟ್ಟು ಇನ್ನು ಸೂರ್ಯನಿಗೆ ಹೋಗುತ್ತದೆ. ಚಂದ್ರ ಸೂರ್ಯ ಮುಳುಗಿಬಿಟ್ರೆ ಏನಾಗಿರುತ್ತದೆ? ಎಲ್ಲ ಕತ್ತಲೆ ಎಷ್ಟು ಭಯಂಕರವಾಗ್ತದೆ ನೋಡಿ. ಸೂರ್ಯ ಇದ್ದರೆ ಬೆಳಕಾದರೆ ಇರುತ್ತದೆ, ಅದು ಇಲ್ಲ ಅಂದರೆ ಅಯ್ಯೋ ಏನು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಆಗ್ತಾ ಇದ್ದಂತೆ ನೋಡಿ. ಆವಾಗ ಜಗತ್ತೆಲ್ಲ ನಡುಗುತ್ತಾ ಇದೆ. ನಡುಗುತ್ತಾ ಅಂದರೆ ತನಗೆ ನಡುಗುತ್ತಾ ಇದೆ, ತಾನೊಬ್ಬನೇ. ಈ ಜಲಪ್ರಳಯವೆಲ್ಲ ಪೃಥ್ವಿ ಮುಳುಗಿ ಹೋಗುತ್ತಾ ಇದೆ. ಇದರಲ್ಲಿ ಮರ ಗಿಡಗಳು, ಸಕಲ ಪ್ರಾಣಿಗಳು, ಎಲ್ಲ ಬಗೆಯಾದ ಪ್ರಾಣಿಗಳು ಮುಳುಗಿ ಹೋಯಿತು. ಈಗ ತನಗೂ ಆಲ್ಸೋ ಪ್ರಾಣ ಹೋಗುವ ಸ್ಥಿತಿ ಬಂದಿದೆ. ಈಗ ತಾನು ಯಾವ ಕ್ಷಣದಲ್ಲಿ ಮುಳುಗಿ ಹೋಗ್ತಾನೆ. ಏಕೆಂದರೆ ನೀರಿದೆ. ಈಗ ಊಟ ಎಲ್ಲಿ? ಏನೋ ಇಷ್ಟೊತ್ತುವರೆಗೂ ಮರ ಇತ್ತು, ಗಿಡ ಇತ್ತು, ಏನಾದರೂ ಹಣ್ಣು ಸಿಗ್ತದೆ ಅಂದ್ಕೊಂಡೆ. ಮರ ಗಿಡಗಳು ಮುಳುಗಿ ಹೋಗಿವೆ. ಈಗ ತನಗೆ ನೀರೇ ನೀರು, ಉಪ್ಪು ನೀರೇ ಕುಡಿಯುವುದು. ತಿನ್ನುವುದಕ್ಕೆ ಒಂದು ಹಣ್ಣು ಇಲ್ಲ. ಸಮುದ್ರ ನೀರು ಕುಡಿದು ಬದುಕುತ್ತಾನ ಯಾರಾದರೂ? ಅದು ಉಪ್ಪು ನೀರು, ಭಯಂಕರ ನೀರು. ಈಗ ಮರ ಒಂದೂ ಇಲ್ಲ, ಏನು ತಿನ್ನುವುದು? ಹೇಗಿರುವುದು ಅಲ್ಲವೇ? ಈಗ ಎಲ್ಲಗೂ ತನಗೆ ನಡುಗುವುದು ಶುರುವಾಯಿತು. ಬಹು ಭಯಂಕರವಾಗಿ ನಡುಗು. ಮನಸ್ಸಿನಲ್ಲಿ ದುಃಖವಾಯಿತು, ಭಯವಾಯಿತು, ನಡುಗು ಶುರುವಾಯಿತು. ಇನ್ನೇನು ನೋಡಿ, ಅಂತರ್ಬಹಿಶ್ಚಾದ್ಭಿರತಿದ್ಯುವಿಸ್ಖರೈಃ ಶತಹೃದಾಭಿರುಪತಾಪಿತಂ ಜಗತ್ ಚತುರ್ವಿಧಂ ವೀಕ್ಷಸ ಸಹಾತ್ಮನ ಮುನಿರ್ಜಲಾಪ್ಲುತಾಂಕ್ಷಾಂ ವಿಮನಾ ಸಮತ್ರಸತ್. ಮನಸ್ಸು ದುಃಖವಾಯಿತು, ಭಯಗೊಂಡಿತು. ತಸ್ಯೈವ ಮುದ್ವೀಕ್ಷತ ಊರ್ಮಿಭೀಷಣಃ ಪ್ರಭಂಜನ ಘೋರ್ಣಿತವಾ ವಾರ್ಮಹರ್ಣವಃ. ಸಮುದ್ರದ ಇನ್ನೇನು ಅಲೆಗಳು ನೋಡಿದ್ದರೆ ಈ ಸೈಡು 4 ದಿಕ್ಕುಗಳಿಂದ ದೊಡ್ಡ ದೊಡ್ಡ ಅಲೆಗಳು, ಒಂದೊಂದೇ ಬೆಟ್ಟ, 4 ದಿಕ್ಕುಗಳಲ್ಲಿ ಅಲೆಗಳು. ಸಮುದ್ರಕ್ಕೆ ಜೋರಾಗಿ ಸಮುದ್ರ ಒಂದೇನದು ಗರ್ಜನ, ಸಿಂಹ ಗರ್ಜನ ಮಾಡ್ತದೆ, ಮೇಘ ಗರ್ಜನ ಮಾಡ್ತದೆ. ಸಮುದ್ರನೇ ಗರ್ಜನ ಮಾಡುವುದು ಶುರು ಮಾಡಿಬಿಟ್ಟಿತು. ಯಾವ ಸಿಂಹ ಇಲ್ಲ ಗರ್ಜನ ಮಾಡುವುದಕ್ಕೆ. ಸಮುದ್ರ ಹೇಳಿತು, ನಿಮಗೆ ಸಿಂಹ ಗರ್ಜನ ಬೇಕಾ, ನಾನೇ ಮಾಡ್ತೀನಿ ಎಂದು ಸಮುದ್ರನೇ ಗರ್ಜನ ಮಾಡ್ತಾ ಇದೆ. ಎಷ್ಟು ಜೋರಾಗಿ ಗರ್ಜನ ಅಂದರೆ ಪ್ರಳಯ ಕಾಲವೇ ಬಂದುಬಿಟ್ಟಿತು. ಕಂಡು ಬರ್ತಾನೆ ಇದೆ ಪ್ರಳಯ. ಇನ್ನೇನು ಈಗ ಮೋಡಗಳಿಂದ ನೀರು ಬೀಳುತ್ತಾ ಮೊದಲು ಇಲ್ಲಿ ಮೋಡ ಇರುತ್ತದೆ. ನೀರು ಬೀಳಬೇಕಂದ್ರೆ ಏನು ಮಾಡಬೇಕು? ಅಲ್ಲಿಂದ ಭೂಮಿ ಮೇಲೆ ಬೀಳಬೇಕಿತ್ತು. ಈ ನೀರಿಂದು ಹೆಚ್ಚಾದರೆ ಏನಾಗ್ತಾ ಇದೆ? ಮೋಡಕ್ಕೆ ನೀರಿಗೆ ಜಾಗ ಕಡಿಮೆ ಆಗ್ತಾ ಇದೆ ಅಲ್ಲವೇ? ಈ ನೀರು ಇನ್ನೂ ಹಿಮಾಲಯ ಮುಳುಗಿ ಹೋದರೆ ಮೋಡ ಇಲ್ಲಿ, ಈ ಸಮುದ್ರ ಇಲ್ಲೇ ಇನ್ನೂ ಅಂದರೆ ನೋಡಿದ್ದರೆ ಈ ಸಮುದ್ರ ಮೋಡ ಒಟ್ಟಾಗಿ ಬಿಡ್ತದ ಅನಿಸುತ್ತಾ ಇದೆ. ಅಷ್ಟು ಸಮುದ್ರ ಮೋಡ ಒಟ್ಟಾಗಿ ಬಿಡ್ತದೆ. ಈಗ ಏನು ಮೋಡಗಳಿಂದ ನೀರು ಬೀಳಬೇಕಾಗಿಲ್ಲ, ಮೋಡಗಳೇ ಸಮುದ್ರದಲ್ಲಿ ಮುಳುಗಿ ಹೋಗ್ತವೆ. ಇನ್ನೇನು ಬೇರೆ ವ್ಯತ್ಯಾಸನೇ ಇಲ್ಲ. ಹಾಗೆ ಆಗಿಬಿಟ್ಟಿತ್ತು. ಅವರು ಆಗ್ತಾಯಿದೆ. ಇದು ಏನಾಗ್ತಾ ಇದೆಯಪ್ಪ, ನಾನು ಇಂಥದ್ದು ಎಲ್ಲಿ ನೋಡಲಿಲ್ಲ, ಯಾವ ಪುಸ್ತಕದಲ್ಲಿ ಓದಲಿಲ್ಲ, ಎಲ್ಲಿ ನೋಡಲಿಲ್ಲ. ಇದೇನು ಆಶ್ಚರ್ಯವಾಗ್ತಾ ಇದೆ ಅವರಿಗೆ, ಮಾರ್ಕಂಡೇಯನಿಗೆ. ತಸ್ಯೈವ ಮುದ್ವೀಕ್ಷತ ಊರ್ಮಿಭೀಷಣಃ ಪ್ರಭಂಜನಾಗೋರ್ಣಿತವಾರ್ಮಹರ್ಣವಃ. ಪ್ರಭಂಜನ, ಗಾಳಿ ಬೀಸುತ್ತಾ ಇದೆ, ದೊಡ್ಡ ದೊಡ್ಡ ಸುಡಿಗಳು ಬರುತ್ತಾ ಇದೆ. ಅಂತರಿಕ್ಷ ಆಪೂರ್ಯಮಾಣೋ ವರ್ಷದ್ಭಿರಂಬುಧೈಃ ಕ್ಷ್ಮಾಮಪ್ಯದಾದ್ವೀಪ ವರ್ಷಾದ್ರಿಭಿಃ ಸಮಂ. ಇಕ ಮಿಕ್ಕ
ಮಿಕ್ಕ ಯಾವ ದ್ವೀಪಗಳಿತ್ತೋ ಪ್ರಪಂಚದಲ್ಲಿ ಸರ್ವ ದ್ವೀಪಗಳೆಲ್ಲ ಮುಳುಗಿ ಹೋಯಿತು, ಯಾವ ದ್ವೀಪ ಉಳಿಯಲಿಲ್ಲ ಅಲ್ಲವೇ. ಆವಾಗ ಸಮಂತರಿಕ್ಷಂ ಸದಿವಂ ಸಭಾಗಣಂ, ಸ್ವರ್ಗ ಅಂತರಿಕ್ಷ, ಈ ಭೂಮಿಗೆ ಆಗ ಸೂರ್ಯನಿಗೆ ಮಧ್ಯದಲ್ಲಿರುತ್ತದಲ್ಲ, ಈ ಮಧ್ಯಭಾಗವು ನೀರಾಗಿ ಬಿಟ್ಟಿತಂತೆ. ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ಜ್ಯೋತಿರ್ಮಂಡಲ అంటే ನಕ್ಷತ್ರಗಳು, ಆ ನೀರು ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ ಸೂರ್ಯನು ಮುಳುಗಿಸ್ತದ ಎಂದಂತೆ ನೀರು ಮೇಲಕ್ಕೆ ಹೋಗ್ತಾ ಇದೆ. ಎಲ್ಲ ಕಡೆ ನೀರೇ ನೀರು. ಈಗ ಒಬ್ಬನೇ ತಾನು ಮಧ್ಯದಲ್ಲಿದ್ದಾನೆ. ಏನಾಗಬೇಕಪ್ಪ ಇಂಥ ಭಯಂಕರ ಸ್ಥಿತಿ. ಸೂಕ್ಷ್ಮಾಂತರಿಕ್ಷಂ ಸದಿವಂ ಸಭಾಗಣಂ ತ್ರೈಲೋಕ್ಯಮಾಸೀತ್ ಸಹ ದಿಗ್ಭಿರಾಪ್ಲುತಂ ಸ ಏಕ ವರಿತೋ ಮಹಾಮುನಿರ್ ಬಭ್ರಾಮ ವಿಕ್ಷಿಪ್ಯ ಜಟಾಜಡಾಂಧವತ್. ಈಗ ಜಟವನ್ನು ಬಿಚ್ಚಿದ, ಜಡಾಂಧವತ್, ಕಣ್ಣೇನು ಕಂಡು ಬರ್ತಾ ಇಲ್ಲ, ಹಾಗೆ ಸ್ಥಿತಿ ಬಂದಿದೆ. ಅಂದ್ರೇನು, ಹುಚ್ಚಾಗಿ ಬಿಟ್ಟ, ಕಣ್ಣುಗಳೇನು ಕಂಡು ಬರ್ತಾ ಇಲ್ಲ ಅನಿಸಿತು. ಕಣ್ಣು ಎಷ್ಟು ದೂರಕ್ಕೆ ಹೋಗ್ತದೋ ಅಷ್ಟು ದೂರ ನೀರೇ ನೀರು, ನೀರೇ ನೀರು, ಎಲ್ಲಿ ನೋಡಿದರೂ ನೀರೇ ನೀರು, ಏನಿಲ್ಲ. ಕಣ್ಣು ಮುಚ್ಚಿ ಹೋಗ್ತಾ ಇದೆ ಅಲ್ಲವೇ, ಕತ್ತಲೆ ಆಗ್ತಾ ಇದೆ. ಈಗ ಅಲ್ಲಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಇಷ್ಟೇ ಭೂಮಿ ಇದೆ, ಅಲ್ಲಿಂದ ಅಲ್ಲೆಲ್ಲೇ ಓಡಿ ಹೋಗ್ತಾ ಇದ್ದಾನೆ ಅಲ್ಲವೇ. ಇಲ್ಲಿಂದ ಸ್ವಲ್ಪ ಇಲ್ಲಿ, ಇಲ್ಲಿಂದ ಅಲ್ಲಿ, ಎಲ್ಲಿ ಹೋದರೂ ಇಲ್ಲಿಗೆ ನೀರು ಬಂದು ಬಿಡ್ತದ ಅನಿಸುತ್ತಾ ಇದೆ. ಎಲ್ಲಿ ಹೋಗಬೇಕು, ಬಂದೇ ಬಿಡ್ತದೆ, ಈಗ ಬಿಡುತ್ತದೆ. ಬಭ್ರಾಮ ವಿಕ್ಷಿಪ್ಯ ಜಟಾಜಡಂದವತ್ ಕ್ಷತ್ರುಟ್ಪರೀತೋ ಮಕರೈಸ್ತಿಮಿಂಗಲೈ. ಒಂದು ಸೈಡು ಹಸಿವು ಶುರುವಾಯಿತು, ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿಯೋಕ್ಕಾಗಲ್ಲ. ಈ ನೀರು ಏನು ಕುಡಿತೀವಿ, ಸಮುದ್ರ ನೀರು. ಈಗ ಹಸಿವಾಗ್ತಾ ಇದೆ, ತಿನ್ನುವಕ್ಕೇನಿಲ್ಲ. ಮಕರೈಸ್ತಿಮಿಂಗಲೈ, ದೊಡ್ಡ ದೊಡ್ಡ ಮೊಸಳೆಗಳು, ದೊಡ್ಡ ದೊಡ್ಡ ಅದೆಲ್ಲ ಸುತ್ತು ತಿರುಗುತ್ತಾ ಇವೆ. ನನ್ನ ಹಸಿವು ಬಿಟ್ಟು ಅವಳ ಹಸಿವೆ ಹಿಂಗುತ್ತದೆ. ಈಗ ನನ್ನನ್ನೇ ತಿಂದು ಬಿಡ್ತಾಳೆ ಅಲ್ಲವೇ. ಉಪದ್ರುತೋ ವೀಚಿನ ಭಾಸ್ವತಾಹತಃ ತಮಸ್ಯ ಪಾರೇ ಪತಿತೋ ಭ್ರಮಂದಿಶೋ. ಸ್ವಲ್ಪ ಹೊತ್ತಕ್ಕೇನಾಯಿತು, ಸೂರ್ಯನು ಅಸ್ತವಾಗುವಕ್ಕೆ ಶುರುವಾಗಿಬಿಟ್ಟ. ಸೂರ್ಯ ಅಸ್ತವಾಗುತ್ತಿದ್ದರೆ ಇನ್ನೇನಾಗುತ್ತದೆ, ಕತ್ತಲೆ ಕತ್ತಲೆ. ಈಗ ಇನ್ನು ಸೂರ್ಯಾಸ್ತವೂ ಆಗುತ್ತಾ ಇದೆ, ಈಗ ಕತ್ತಲನೆ ಇದೆ. ಸೂರ್ಯಾಸ್ತವಾದರೆ ಈಗ ಮತ್ತೆ ಸೂರ್ಯ ಆಗುತ್ತಾನೋ ಗೊತ್ತಿಲ್ಲ, ಎಲ್ಲಿಂದ ಬರ್ತಾನೋ ಗೊತ್ತಿಲ್ಲ. ನಾನು ಸೂರ್ಯಾಸ್ತವರೆಗೂ ರಾತ್ರಿ ಎಲ್ಲಿ ನಿಲ್ಲಬೇಕು? ಎಷ್ಟು ಪರಿಸ್ಥಿತಿ ಬಂದು ನೋಡಿ, ಭಯಂಕರ. ಸ ಏಕ್ ಕ್ಷತ್ರುಟ್ಪರೀತೋ ಮಕರೈಸ್ತಿಮಿಂಗಲೈರ್ ಉಪದ್ರುತೋ ವೀಚಿನ ಭಸ್ವತಾಹತಃ ತಮಸ್ಯ ಪಾರೇ ಪತಿತೋ ಭ್ರಮಂದಿಶೋ ನ ವೇದ ಖಂಗಾಂಚ ಪರಿಶ್ರಮೇಶಿತಃ. ಅವರಿಗೆ ಏನು ಕಂಡು ಬರ್ತಾ ಇಲ್ಲ. ಆಕಾಶದಲ್ಲಿ ಭೂಮಿಯಲ್ಲಿ ಅಲ್ಲವೇ, ಮೇಲೆ ಮೋಡ ಸಮುದ್ರ ಒಂದೇ ಆಗಿಬಿಟ್ಟಿತು. ಆದ್ದರಿಂದ ಆಕಾಶವೆಲ್ಲಿ ಸಮುದ್ರವೆಲ್ಲಿ, ಮೇಲಿನ ಆಕಾಶ ಕೆಳಗಿದೆ, ಸಮುದ್ರ ಮೇಲೆ ಇದೆ ಅನಿಸುತ್ತಾ ಇದೆ ಅವರಿಗೆ. ಆಕಾಶವೆಲ್ಲೋ ಮೋಡ ಎಲ್ಲೋ ಭೂಮಿಯಲ್ಲೋ ಯಾವುದೇ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ, ಎಲ್ಲ ನೀರೇ ನೀರು. ಅಬ್ಬ ಕ್ವಚಿತ್ ಗತೋ ಮಹಾವರ್ತೆ ತರಲೈಸ್ತಾಡಿತ ಕ್ವಚಿತ್. ಅಷ್ಟರಲ್ಲೇ ಆ ನೀರಿನಲ್ಲೇ ಬಿದ್ದ ತಾನು, ಒಂದು ಸುಡುಕಿ ಸಿಕ್ಕಾಕ್ಕೊಂಡ. ಆ ಸುಡಿ ಏನು ಮಾಡ್ತಾ ಇದೆ, ತನ್ನ ಅದೇನು ತರಂಗಕ್ಕೇನು ಹೇಳ್ತಾರೆ, ಅಲೆ ಇವರನ್ನು ತಗೊಂಡು ಹೋಗಿ ಅಲ್ಲಿ ಬಿಸಾಕಿತಂತೆ. ಅಲ್ಲಿರುವ ಅಲೆ ಏನು ಮಾಡಿತು, ಆ ಅಲೆ ಇವರನ್ನು ಹೀಗೆ ಸುತ್ತಿ ಇಲ್ಲಿ ಬಿಸಾಕಿತಂತೆ. ಈಗ ನೀರಿನಲ್ಲೇ ಗತಿ. ಆ ನೀರು ಇಲ್ಲಿಂದ ಇಲ್ಲಿಗೆ ಬಿಸಾಕ್ತಾ ಇದೆ, ಇಲ್ಲಿಂದ ಇಲ್ಲಿ ಬಿಸಾಕ್ತಾ ಇದೆ. ಅವ್ರು ಅಂದ್ಕೊಂಡೆ, ಅಯ್ಯೋ ರಾಮ, ಇದೇನಪ್ಪ ಭಗವಂತರಾಗಿಬಿಟ್ಟಿತು. ಯದೋರ್ಭಿರ್ಭಕ್ಷತೆ ಕ್ವಾಪಿ ಸ್ವಯಮನ್ಯೋನ್ಯಘಾತಿಭಿಹಿ. ಇಲ್ಲೊಂದು ದೊಡ್ಡದು ಅಲೆ ಬರುತ್ತದೆ. ಅಲೆ ಇಲ್ಲಿಂದ ಬಂದು ನನ್ನನ್ನು ಜೋರಾಗಿ ಹೊಡೆಯುತ್ತದೆ. ಹೊಡೆದರೆ ನಾನು ಇಲ್ಲಿಂದ ಅಲ್ಲಿ ಬಿಸಾಕಿದ ಹಾಗೆ ಇರ್ತೀನಿ. ಸತ್ತು ಹೋಗ್ತಾ ಇಲ್ಲ, ಪ್ರಾಣ ಹೋಗ್ತಾ ಇಲ್ಲ. ಅದೇನು ಅಲೆಗಳು ಮಾತ್ರ ಹೊಡೆಯುತ್ತಾ ಇದೆ. ದೊಡ್ಡ ಅಲೆ ಬಂದು ನನ್ನನ್ನು ಎತ್ತು ಅಲ್ಲಿ ಬಿಸಾಕಿತು. ಅಲ್ಲಿ ಅಷ್ಟು ದೂರ, ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಿಸಾಕಿತು. ಅಲ್ಲಿಂದ ಒಂದು ಅಲೆ ಬರುತ್ತದೆ, ನನ್ನನ್ನು ಎತ್ತಿ ಇಲ್ಲಿಗೆ ಬಿಸಾಕಿತು. ಈಗ ಏನು ಮಾಡಬೇಕಪ್ಪ? ಎಲ್ಲಿ ಹೋಗಬೇಕು? ತಾನೊಬ್ಬನೇ, ಎಲ್ಲ ಕಡೆ ಸಮುದ್ರ,
ಬದುಕಲ್ಲ ಸಾಯಲ್ಲ, ಇದು ಏನು ಗತಿಯಪ್ಪ, ಭಯಂಕರವಾಗಿಬಿಟ್ಟು. ಮೊದಲೇ ಭಗವಂತನ ದರ್ಶನ ಬೇಕು, ವೈಕುಂಠ ದರ್ಶನ ಬೇಕು, ಇನ್ನೇನಾದರೂ ಬೇಕಂದರೆ ಚೆನ್ನಾಗಿತ್ತು. ನಿನ್ನ ಮಾಯಾ ದರ್ಶನ ಕೊಡಿ ಅಂದರೆ, ಮಾಯಾ ಅಂದರೆ ಸುಮ್ಮನೆ ಆಟ ಅಂದ್ಕೊಂಡಿದ್ದೀಯಾ? ಮಾಯಾ ಕೇಳಿದ್ದೀವಿ ನೋಡು, ಮಾಯಾ ದರ್ಶನ ಮಾಡ್ಕೊ. ನಿಮಗೆ ಮಾಯಾ ನೋಡಬೇಕಲ್ಲ, ಭಗವಂತನಿಗಿಂತ ಮಾಯಾ ಹೆಚ್ಚಿಂದ? ಭಗವಂತ ಚೆನ್ನಾಗಿಲ್ಲವಾ? ಮಾಯನೇ ಬೇಕಾ? ಆಯಿತು, ನೋಡು ಮಾಯನೇ ನೋಡಬೇಕಂದ್ರೆ ಮಾಯನೇ ನೋಡು. ನಾವು ನೋಡ್ತೀವಲ್ಲ, ಪ್ರತಿ ದಿವಸ ಮಾಯನೇ ನೋಡ್ತಾ ಇದ್ದೀವಿ. ನಾವೆಲ್ಲ ನೋಡ್ತಾ ಇಲ್ಲವಾ? ಕ್ವಚಿತ್ ಗತೋ ಮಹಾವರ್ತೆ ತರಲೈಸ್ತಾಡಿತ ಕ್ವಚಿತ್ ಯದೋಭಿರ್ಭಕ್ಷತೆ ಕ್ವಾಪಿ ಸ್ವಯಮನ್ಯೋನ್ಯಗ ಯಾದೋಭಿರ್ಭಕ್ಷತೆ ಕ್ವಾಪಿ ಸ್ವಯಮನ್ಯೋನ್ಯಘಾತಿಭಿಃ. ಒಂದು ಕಡೆ ಶೋಕ, ಕ್ವಚಿತ್ ಶೋಕಂ ಕ್ವಚಿತ್ ಮೋಹಂ. ಒಂದು ಕಡೆ ಶೋಕ ದುಃಖ ಆಗುತ್ತದೆ, ಇನ್ನೊಂದು ಕಡೆ ಏನಾಗ್ತದೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಗೊಂದಲ ಆಗ್ತಾಯಿದೆ. ಮೋಹ ಅಂದರೆ ಏನು? ಎಲ್ಲ ಗೊಂದಲ ಆಗ್ತಾಯಿದೆ, ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಇದು ಎಷ್ಟೊತ್ತಾಗ್ತದೆ, ಏನಾಗ್ತದೆ? ಕ್ವಚಿತ್ ಶೋಕಂ ಕ್ವಚಿತ್ ಮೋಹಂ ಕ್ವಚಿತ್ ದುಃಖಂ ಸುಖಂ ಭಯಂ. ಒಂದು ಕಡೆ ದುಃಖ, ಒಂದು ಕಡೆ ಸ್ವಲ್ಪ ಆರಾಮಾಯಿತು, ಹಬ್ಬ ಚೆನ್ನಾಗಿದೆ ಅಂದ್ಕೊಂಡ್ರೆ ಮತ್ತೆ ತಕ್ಷಣವೇ ನೀರು ಬರೋದು. ಇದೇನಪ್ಪ, ಹೀಗೆ ಆಗ್ತಾಯಿದೆ. ಕ್ವಚಿನ್ ಮೃತ್ಯುಮವಾಪ್ನೋತಿ ವ್ಯಾಧ್ಯಾದಿವಿರುತಾರ್ಧಿತಃ. ಒಂದು ಸೈಡು ಮೃತ್ಯುವಾಗಿದ್ದಂತೆ ಆಗುತ್ತದೆ, ಸತ್ತು ಹೋದೆ ಅನಿಸುತ್ತದೆ, ಮತ್ತೆ ಎಚ್ಚರಗೊಳ್ತಾನೆ, ಮತ್ತೆ ಅಯ್ಯೋ ಬದುಕಿದೆ ಅನಿಸುತ್ತದೆ. ಹಾಗೆ ಬದುಕುತ್ತಾನೆ, ಹಾಗೆ ಸತ್ತು ಹೋಗ್ತಾನೆ, ಹಾಗೆ ಶೋಕ, ಹಾಗೆ ದುಃಖ. ಏನಪ್ಪ, ಎಷ್ಟೋ ಸಲ ಸತ್ತು ಹೋದ, ಎಷ್ಟೋ ಸಲ ಬದುಕಿದ. ಆಗಾಗಲೇ ಪ್ರಾಣ ಹೋಯಿತು, ಮತ್ತೆ ಬದುಕಿದ, ಮತ್ತೆ ನೋಡಿದರೆ ಅಯ್ಯೋ ನೀರಿದೆ, ಮತ್ತೆ ಬದುಕಿದ, ಮತ್ತೆ ಸತ್ತು ಹೋದ, ಮತ್ತೆ ಬದುಕಿದ. ಎಷ್ಟೋ ಸಲ ಬದುಕಿದ, ಎಷ್ಟೋ ಸಲ ಸತ್ತು ಹೋದ, ಎಷ್ಟೋ ಸಲ ಸುಖ, ಎಷ್ಟೋ ಸಲ ದುಃಖ, ಎಷ್ಟೋ ಸಲ ಅಳುತ್ತಾ ಇದ್ದ, ಎಷ್ಟೋ ಸಲ ಸ್ವಲ್ಪ ಸಮಾಧಾನವಾಯಿತು, ಮತ್ತೆ ದುಃಖ. ಇದೆಲ್ಲ ನಾವು ಅನುಭವಿಸ್ತಾ ಇದೆ, ನಮಗೆ ಗೊತ್ತಿಲ್ಲವ? ನಾವೆಲ್ಲ ನೋಡುತ್ತಿದ್ದೆ ಇದೇ ಮಾಯ. ಈ ಮಾಯ ನಮಗೂ ಗೊತ್ತಲ್ಲವೇ? ನಾವೆಲ್ಲ ನೋಡ್ತಾನೆ ಇದ್ದೀವಿ. ಅಷ್ಟೇ ಅಲ್ಲ, ಈಗ ಚಳಿ ಹೆಚ್ಚಾಗ್ತಾ ಇದೆ, ರೋಗ, ಕೈ ಕಾಲು ನೋವಾಗ್ತಾ ಇದೆ. ಒಂದು ಸಲ ರೋಗ ಆಗುತ್ತದೆ, ಸ್ವಲ್ಪ ಹೊತ್ತಿಗೆ ರೋಗ ಸ್ವಲ್ಪ ವಾಸಿ ಆಗ್ತದೆ, ಮತ್ತೆ ಇನ್ನೊಂದು ರೋಗ ಬರುತ್ತದೆ, ಮತ್ತೆ ಸ್ವಲ್ಪ ವಾಸಿ ಆಗ್ತದೆ, ಮತ್ತೆ ಇನ್ನೊಂದು ರೋಗ ಬರುತ್ತದೆ. ಅಯ್ಯೋ ರಾಮ, ಇದೇನು ಮಾಡಬೇಕು? ಈಗ ಕ್ವಚಿನ್ ಮೃತ್ಯುಮವಾಪ್ನೋತಿ ವ್ಯಾಧ್ಯಾದಿಭಿರುತಾರ್ಧಿತಃ ಅಯುತ ವರ್ಷಾಣಾಂ ಸಹಸ್ರಾಣಿ ಶತಾನಿ ಚ ವ್ಯತಿರ್ಭ್ರಮತಸ್ತಸ್ಮಿನ್ ವಿಷ್ಣುವಾಯಾವೃತಾತ್ಮನಃ. ಹೀಗೆ ಆವಾಗಲೇ ದುಃಖ, ಆವಾಗಲೇ ಸುಖ, ಚಳಿ ಆಗ್ತಾಯಿದೆ, ಏನಾಗ್ತಾಯಿದೆ, ಹಸಿವಾಗ್ತದೆ, ತಿನ್ನುವಕ್ಕೆ ಏನು ಸಿಗಲ್ಲ, ಸಿಗದಿದ್ದರೆ ಸತ್ತು ಹೋಗೋಣ ಅಂದರೆ ಸಾವು ಬರಲ್ಲ, ಏನು ಮಾಡಬೇಕು? ಹಾಗೇ ಇರುತ್ತಾ ಇದ್ದಾನೆ. ಎಷ್ಟು? ಒಂದು ದಿನ ಆಯಿತು, 2 ದಿವಸ ಆಯಿತು, ನೀರಿನಲ್ಲೇ ಮುಳುಗುತ್ತಾ ಇದ್ದಾನೆ, ತೇಳುತ್ತಾ ಇದ್ದಾನೆ, ಮುಳುಗುತ್ತಾ ಇದ್ದಾನೆ, ತೇಲುತ್ತಾ ಇದ್ದಾನೆ, ಸಾಯಲ್ಲ, ಬದುಕಲ್ಲ, ಪೂರ್ತಿ ಅದಾಗಲ್ಲ ಇದಾಗಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, ಮತ್ತೆ ಸೂರ್ಯಾಸ್ತ ಆಯಿತು, ಸೂರ್ಯೋದಯವಾಯಿತು, ಹಾಗೆ ಆಗ್ತಾ ಇದೆ. ಎಷ್ಟು ದಿವಸ ಆಯಿತು? ಅವ್ರು ಅಂದ್ಕೊಂಡೆ ಏನಾದರೂ ಸಿಗ್ತದಾ, ಭೂಮಿ ಸಿಗ್ತದೆ, ಏನೋ ಸಿಗ್ತದೆ, ಹೋಗುತ್ತಾ ಇಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ತಿಂಗಳಾಯಿತು, ಹೀಗೆ ಇದೆ. ಹಸಿವಾಗ್ತಾ ಇದೆ, ಎಷ್ಟು ತಿಂಗಳಾಯಿತೋ ಊಟ ತಿಂದು, ಏನೂ ಊಟ ಇಲ್ಲ. ಊಟ ಇಲ್ಲ, ಸಾಯ್ತಾ ಇಲ್ಲ, ಅದು ಮಾತ್ರ ಹಾಗೆ ಇದೆ. ಏನು ಮಾಡಬೇಕಪ್ಪ? ನಮಗೆ ಊಟ ಇಲ್ಲದಿದ್ದರೆ ಬೇಗ ಸತ್ತಾದರೂ ಹೋಗ್ತೀವಿ. ಒಂದು 10 ದಿವಸ ಊಟ ಮಾಡದಿದ್ದರೆ ಹೋಗ್ತಾನೆ, ಬದುಕುತ್ತಾನ? 10-15 ದಿವಸಕ್ಕೆ ಹೋಗ್ತಾನೆ. ಆದರೆ ಇವನೇನು, ಇಷ್ಟು ದಿವಸ ಆದರೂ ನೀರೂ ಇಲ್ಲ ಕುಡಿಯುವುದಕ್ಕೆ, ಆದರೂ ಸಾಯಲಿಲ್ಲ. ಏನೂ ಸತ್ತು ಹೋದಂತ ಅನಿಸಿತು, ಮತ್ತೆ ಬದುಕಿದ. ಏನು ಮಾಡಬೇಕು? ಇದು 1 ದಿವಸ ಅಲ್ಲ, ತಿಂಗಳಾಯಿತು, 2 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯಿತು, ಈಗ ನಡೆಯುತ್ತಾ ಇದೆ. ಹಬ್ಬ ಆಯಾಸ ಹುಚ್ಚಾಗಿ ಬಿಡ್ತಾ ಇದ್ದಾನೆ. ವರ್ಷಗಟ್ಟ ನಡೆಯಿತು. ವರ್ಷ ಅಲ್ಲ, ಅಯುತ ವರ್ಷಾಣಾಂ, 1000 ವರ್ಷ ಆಯಿತಂತೆ, ಹೀಗೆ ಇದ್ದಾನೆ. 1000 ವರ್ಷ. ಹಬ್ಬ ಮಾಯ ನೋಡಬೇಕನ್ಸಿತಲ್ಲ? ನೋಡು, ಮಾಯ ನೋಡಬೇಕಾ? ಯಾರಿಗಾದರೂ ಎಷ್ಟು ಭಯಂಕರ ಇದೆ. ಈ ಕಥೆ ಕೇಳಿದ್ರೆ ನಮಗೆ ಭಯವಾಗ್ತಾ ಇದೆ ನೋಡಿ. ಈ ಕಥೆ ಕೇಳಿದ್ರೆ ಭಯ, ನಿಜವಾಗಿ ಆದರೆ ಎಷ್ಟು ಭಯಂಕರವಾಗ್ತದೆ ನೋಡಿ. ಕ್ವಚಿನ್ ಮೃತ್ಯುಮವಾಪ್ನೋತಿ ವ್ಯಾಧಿಭಿರುದಿತಾರ್ಧಿತಃ ಅಯುತ ವರ್ಷಾಣಾಂ ಸಹಸ್ರಾಣಿ. ಅಯ್ಯೋ, 10,000 ವರ್ಷ ಆಯಿತಂತೆ. ಶತಾನಿ ಚ ಅಲ್ಲ, ಹೆಚ್ಚೇ ಆಯಿತು. ಅಂದರೆ ಎಷ್ಟೋ ಸಾವಿರ, ಎಷ್ಟೋ 100, ಎಷ್ಟೋ 1000 ವರ್ಷಗಳು ನಡೆಯಿತು. ಇನ್ನೂ ಲಕ್ಷ ಕೋಟಿ ವರ್ಷಗಳಾಯಿತು.
ನೋಡಿ, ವ್ಯತಿಯುರ್ಭ್ರಮತಸ್ತಸ್ಮಿನ್ ವಿಷ್ಣುಮಾಯಾವೃತಾತ್ಮನಃ. ವಿಷ್ಣುಮಾಯ ನೋಡಬೇಕನ್ನೆಲ್ಲ ವಿಷ್ಣುಮಾಯ ಪೂರ್ಣ ದರ್ಶನ ಕೊಟ್ಟ. ವಿಷ್ಣುವು ಭಕ್ತರಿಗೆ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಮಾಯಾ ತೋರಿಸು ಅಂದರೆ ಮಾಯನೂ ತೋರಿಸ್ತಾನೆ, ಎರಡೂ ಮಾಡ್ತಾನೆ. ಮಾಯದ ನೋಡ್ತೀನಿ ಅಂದರೆ ಮಾಯಾ ತೋರಿಸ್ತಾನೆ, ಬೇಡಪ್ಪ ಅಂದರೆ ಒಳ್ಳೆಯ ವೈಕುಂಠಕ್ಕೆ ಕರ್ಕೊಂಡು ಹೋಗಿ ಆನಂದವಾಗಿರ್ತಾನೆ. ಅಲ್ಲ ಮಾಯನೇ ತೋರಿಸಲು, ಆಯಿತು ತೋರಿಸ್ತೀನಪ್ಪ, ಯಾವುದು ಬೇಕಂದರೆ ಅದು ನಿಮಗೆ ಅಲ್ಲವೇ. ನಾನು ಹೇಳಿದ್ದೀನಿ ಕಲ್ಪವೃಕ್ಷ ಇರುತ್ತದೆ ನೋಡಿ. ಕಲ್ಪವೃಕ್ಷ ಅಂದರೆ ಯಾವುದು ಬೇಕೋ ಅದು ಸಿಗ್ತದೆ. ನಮಗೆ ನಮ್ಮ ಆಯಿ ಹೇಳುತ್ತಿದ್ದಳು ಈ ಕಥೆ. ಸಣ್ಣ ಮಕ್ಕಳಾಗಿರುವಾಗ ಒಬ್ಬನಿಗೆ ಕಲ್ಪವೃಕ್ಷ ಎಲ್ಲೋ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಎಲ್ಲಿಗೋ ಒಂದು ಬಿಸಿಲು ಕಾಲ, ಭಯಂಕರ ಬಿಸಿಲು ಕಾಲ ಅಂದರೆ ಇಲ್ಲಿಲ್ಲ, ಅಲ್ಲಿರುತ್ತದೆ ಭಯಂಕರ ಬಿಸಿ. ಎಷ್ಟು ಬಿಸಿ ಅಂದರೆ 43 ಡಿಗ್ರಿ ಹೋಗುತ್ತದೆ, ಈಗ ತಡ್ಕೊಳ್ಳೋಕ್ಕಾಗ ಅಷ್ಟು ಬಿಸಿಯಲ್ಲಿ ಒಂದು ಮರ ಹತ್ತಿರ ನಿಂತಿದ್ದ. ಸ್ವಲ್ಪ ನೆರಳು ಇದೆ ಅಂದರು. ಎಷ್ಟು ಬಿಸಿಯಾಗಿದೆ, ಸ್ವಲ್ಪ ಕುಡಿಯೋಕ್ಕೆ ನೀರು ಸಿಕ್ಕಿದರೆ ಚೆನ್ನಾಗುತ್ತಿತ್ತು ಅಂದ್ಕೊಂಡೆ. ನೀರೇ ಬಂತಂತೆ ಒಂದು ಲೋಟದಲ್ಲಿ. ಅವರಿಗೆ ನೀರು ಸಿಕ್ಕಿತೆ ಎಂದು ತಕ್ಷಣವೇ ನೀರು ಕುಡಿದು ಬಿಟ್ಟ. ಏಕೆ ಇದು ನೀರು ಅಲ್ಲಿ ಕಲ್ಪವೃಕ್ಷ ಕೆಳಗೆ ನಿಂತಿದ್ದಾನೆ, ಇದು ಕಲ್ಪವೃಕ್ಷ ಎಂದು ಗೊತ್ತಿಲ್ಲ. ಕಲ್ಪವೃಕ್ಷ ಅವರಿಗೆ ಕಂಡು ಬಂತಂತೆ, ಗೊತ್ತಿಲ್ಲ. ಕಲ್ಪವೃಕ್ಷ ಕೆಳಗೆ ನಿಂತಿರುವವನಿಗೆ ಯಾವುದು ಬೇಕಂದರೆ ಅದು ಆಗಿಬಿಡ್ತದೆ. ತನ್ನ ಆಸೆ ಪೂರೈಸುತ್ತೆ ತಕ್ಷಣವೇ. ನೀರು ಸಿಕ್ಕಿತು. ನೀರು ಸಿಕ್ಕಿದ ನಂತರ ಏನಾಯಿತು, ಅಯ್ಯೋ ಹಸಿವಾಗ್ತಾ ಇದೆ. ಅಷ್ಟರಲ್ಲೇ ಏನಾದರೂ ಊಟ ಸಿಕ್ಕಿದರೆ ಚೆನ್ನಾಗಿ, ಊಟನೇ ಬಂತಂತೆ. ಒಂದು ತಟ್ಟ ಊಟ, ಕುರ್ಚಿ, ಟೇಬಲ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಅವ್ರಿಗೆ ಏನು ಬೇಕಿತ್ತು ತುಂಬ ಬೇಕಾದಷ್ಟು ತಿಂದ. ಎಲ್ಲ ತಿಂದ ನಂತರ ಅವ್ರಿಗೇನು ಅನಿಸಿತು, ಈಗ ತುಂಬ ಇಷ್ಟು ಬಿಸಿಲಾಯ್ತಲ್ಲ, ಈಗ ಹೋಗಬೇಕನ್ನಿಸುತ್ತಾ ಇಲ್ಲ, ಮತ್ತೆ ನಡೆಯಬೇಕೆಂದಿಲ್ಲ, ಸ್ವಲ್ಪ ಇಲ್ಲೇ ಮಲ್ಕೊಳ್ತೀನಿ ಎಂದನ್ಸುತ್ತೆ. ಒಂದು ಹಾಸಿಗೆ ಬಂತಂತೆ, ಒಂದು ಹಾಸಿಗೆ ಬಂತು. ಹಾಸಿಗೆ ಮೇಲೆ ಮಲ್ಕೊಂಡ. ಈಗ ಊಟ ಆಯಿತು, ನೀರು ಕುಡಿದ, ಮಲ್ಕೊಂಡ. ನೆರಳು ಇದೆ. ಬಿಸಿಲು ಕಾಲದಲ್ಲಿ ನೆರಳು ಸಿಕ್ಕಿದ್ದರೆ ಸ್ವರ್ಗಲೋಕಕ್ಕೆ ಹೋಗಿದ್ದಂತೆ ಆಗುತ್ತದೆ ಗೊತ್ತಾ. ಬಿಸಿಲು ಕಾಲದಲ್ಲಿ ಭಯಂಕರ ನಡ್ಕೊಂಡು ಹೋಗಿ ಸ್ವಲ್ಪ ನೆರಳು ಸಿಕ್ಕಿ ಅಲ್ಲಿ ಕುಳಿತುಕೊಂಡರೆ ಸಾಕು. ನೀರು ಕುಡಿದು ನೆರಳಿನಲ್ಲಿ ಕೂತ್ಕೊಂಡರೆ ಪ್ರಾಣ ಬಂದಂತೆ ಆಗುತ್ತದೆ. ಸ್ವರ್ಗಕ್ಕೆ ಹೋಗಿದ್ದೇವೆ ಅನಿಸುತ್ತದೆ. ಅಷ್ಟು ಅವರಿಗೆ ಅನಿಸಿತು. ಎಷ್ಟು ಆನಂದವಾಯಿತು ಎಂದು ಅಂದ್ಕೊಂಡ. ಇಷ್ಟು ಚೆನ್ನಾಗಿದೆ, ಬೇಕೆಂದೆಲ್ಲ ಬರುತ್ತಾ ಇದೆ, ಏಕೆ ಬರುತ್ತಾ ಇದೆ? ಬಂದಾಗ ನೋಡಲಿಲ್ಲ, ನೀರು ಬಂದಾಗ ಕುಡಿದು ಬಿಟ್ಟ, ಊಟ ಬಂದಾಗ ತಿಂದ, ಹಾಸಿಗೆ ಬಂದಾಗ ಮಲಗಿದ. ಅಷ್ಟೇ ಹೊರತು ಇದು ಯಾರು ತರ್ತಾ ಇದ್ದಾರೆ ನೋಡಲಿಲ್ಲ. ನೋಡಿ, ಆಸೆ ಇರುವಾಗ ಯೋಚನೆ ಬರಲ್ಲ. ಸ್ವಲ್ಪ ನಿಧಾನವಾಗಿ ಕೂತಿದ್ದಾಗ ಇದು ಯಾರು ತಂದು ಕೊಟ್ಟರಪ್ಪ, ಇಲ್ಲೇನು ದೆವ್ವ ಇದ್ದೇನು ಅಂದ್ಕೊಂಡೆ. ಒಂದು ದೆವ್ವನೇ ಬಂದಂತೆ. ಇದೇನಪ್ಪ ದೆವ್ವ ಬಂತು, ನನ್ನನ್ನು ತಿಂತದ ಏನೋ ಅಂದರೆ ತಿನ್ನುವಕ್ಕೆ ಹಿಡ್ಕೊಂಡು ಬಿಟ್ಟಿದ್ದಂತೆ. ಹಾಗೆ ಕಲ್ಪವೃಕ್ಷ ಕೆಳಗೆ ಕೂತ್ಕೊಂಡು ನೀವು ಏನೇನೋ ಯೋಚನೆ ಮಾಡಬೇಡ, ಏನು ಯೋಚನೆ ಮಾಡಿದ್ರೆ ಅದೇ ಆಗಿಬಿಡ್ತದೆ ಅಲ್ಲ. ಜನರು ಅಂದ್ಕೊಳ್ತಾರೆ, ಕಲ್ಪವೃಕ್ಷ ಅಂದರೆ ಏನು ಬೇಕಂದರೆ ಅದೇ ಆಗುತ್ತದೆ, ಏನು ಬೇಕಂದರೆ ಅದು ಆಗುತ್ತದೆ. ನೀವು ಬೇಕೆನ್ನುವುದು ಕೆಟ್ಟದ್ದು ಬೇಕಂದ್ಕೊಂಡ್ರೆ ಕೆಟ್ಟದ್ದು ಆಗಿಬಿಡ್ತದೆ. మరి ಕೆಟ್ಟದ್ದು ನಿಲ್ಲಿಸಿಬಿಡು, ನಿನಗಾಗಲ್ಲವೇ, ನಿಮ್ಮ ಬುದ್ಧಿಗಾಗಲ್ಲವೇ? ಮನುಷ್ಯನ ಬುದ್ಧಿ ನೀವು ನೋಡಿ, ಕಲ್ಪವೃಕ್ಷ ಬೇಕು ಎಂದು ಕೇಳ್ತೀವಿ, ಆದರೆ ಕಲ್ಪವೃಕ್ಷ ಸಿಕ್ಕಿಬಿಟ್ಟಿದ್ದರೆ ನಿನ್ನ ಗತೇನಾಗುತ್ತದೋ ಗೊತ್ತಾ? ಏಕೆ, ಮನುಷ್ಯನ ಬುದ್ಧಿ ಹೇಗಿರುತ್ತದೆ ಅಂದರೆ ಏನೇನೋ ಕೇಳ್ಕೊಳ್ತದೆ. ಅಯ್ಯೋ ಅದು ಬೇಕು ಇದು ಬೇಕು ಅಂದ್ಕೊಂಡ್ರೆ ಹಾಗೆ ಬಿಡ್ತದೆ, ಅದು ಬಂದು ಬಿಡ್ತದೆ, ತಿಂದೇ ಬಿಡ್ತದೆ. ಆಯಿತಾ? ನಾನು ಅಂದ್ಕೊಂಡೆ, ಅಯ್ಯೋ ಪಾಪ ಈ ದೆವ್ವ ಹೋಗಬೇಕು ಎಂದು ಹೇಳ್ಬೋದಿತ್ತೆ ಅಂದರೆ ಅವರಿಗೆ ಭಯದಲ್ಲಿ ಅದು ಬಂದೇ ಇಲ್ಲ ಯೋಚನೆ. ಕಲ್ಪವೃಕ್ಷ ಕೆಳಗೆ ಇದ್ದವನು ಈ ದೆವ್ವ ಹೋಗಬೇಕು ಅಂದರೆ ಹೋಗುತ್ತಿತ್ತು, ಅವರಿಗೆ ಹೋಗಬೇಕೆಂದು ಯೋಚನೆ ಬಂದಿಲ್ಲವೇ? ಅದು ತಿಂತದೆ, ಅದು ನನ್ನನ್ನು ತಿನ್ನುತ್ತದೇನೋ ಎಂದು ಭಯದಲ್ಲಿದ್ದು ಅವರು ಅದೇ ಯೋಚನೆ ಮಾಡಿದ, ಅದೇ ಆಗಿಬಿಟ್ಟಿತು. ನನಗನ್ನಿಸಿತು, ಅಯ್ಯೋ ಕಲ್ಪವೃಕ್ಷ ಚೆನ್ನಾಗಿದೆ, ಆದರೆ ಕಲ್ಪವೃಕ್ಷದಿಂದ ಹೀಗೇನಾಯಿತೆ ಅಂದರೆ ಮಾಯಿ ಹೇಳುತ್ತದೆ ನೋಡಿ, ಕಲ್ಪವೃಕ್ಷ ಅಂದರೆ ಒಳ್ಳೆಯದಂದೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಳ್ಳಬೇಡ. ಕಲ್ಪವೃಕ್ಷ ಒಳ್ಳೆಯದಿದ್ದರೂ ನಮ್ಮ ಬುದ್ಧಿ ಕೆಟ್ಟದಿದ್ದರೆ, ಕಲ್ಪವೃಕ್ಷ ಇದ್ದರೂ ನಾವು ನಾಶವಾಗಿ ಬಿಡ್ತೀವಿ. ಅದರಿಂದ ನಿಮ್ಮ ಬುದ್ಧಿ ಸರಿ ಮಾಡ್ಕೋ, ಎಲ್ಲ ಸರಿಯಾಗ್ತದೆ. ಮೊದಲು ನಿನ್ನ ಬುದ್ಧಿ ಸರಿಯಾಗಲಿ, ಇದು ಹೇಳುತ್ತದೆ. ಅದರಿಂದ ಕಲ್ಪವೃಕ್ಷ, ಜನರೇನು ಹೇಳ್ತಾರೆ, ನನ್ನ ಬುದ್ಧಿ ಹೇಗೆ ಇರಲಿ, ಕಲ್ಪವೃಕ್ಷ ನಮಗೆ ಬರಬೇಕು, ಕಲ್ಪವೃಕ್ಷ ನಮಗೆ ಬರಬೇಕು. ಆ ಇಂಗ್ಲೀಷ್ನಲ್ಲಿ ಕಥೆ ಇದೆಲ್ಲವೇ, ಕಿಂಗ್ ಮಿಡಾಸ್ ಕಥೆ ಏನು? ಕಿಂಗ್ ಮಿಡಾಸ್ಗೆ ಏನು ಅನಿಸಿತು, ಒಂದು ಸಲ ನಾನು ಯಾವುದು ಮುಟ್ಟಿದ್ದರೆ ಅದೇ ಚಿನ್ನ ಆಗಬೇಕು ಅಂದ್ಕೊಂಡ.
ಒಂದು ಸಲ ಭಗವಂತ ಕಂಡು ಬಂದನಂತೆ. ಭಗವಂತ, ನನಗೆ ಬಡತನ ಇದೆ, ಅದು ಕಷ್ಟ, ಇದು ಕಷ್ಟ, ಏನು ಮಾಡಬೇಕು? ಯಾವುದು ಮುಟ್ಟಿದ್ದರೆ ಅದು ಚಿನ್ನ ಆಗಬೇಕು. ಆಯಿತು ಎಂದು ಹೇಳಿದ ಭಗವಂತ. ಅದು ಸಂತೋಷ ಪಟ್ಕೊಂಡ. ಏನು ಟೇಬಲ್ ಮುಟ್ಟಿದ, ಟೇಬಲ್ ಚಿನ್ನ ಆಗಿಬಿಟ್ಟಿತು. ಎದ್ದು ಹೋದ. ಆ ಗೋಡೆ ಮುಟ್ಟಿದರೆ ಗೋಡೆ ಚಿನ್ನ ಆಯಿತು. ಬಾಗಿಲು ಮುಟ್ಟಿದ, ಬಾಗಿಲು ಚಿನ್ನ ಆಯಿತು. ಅಬ್ಬಾ, ಎಷ್ಟು ಸಂತೋಷ ಪಟ್ಕೊಂಡು ಹೊರಗೆ ಹೋದ. ಒಂದು ಗಾರ್ಡನ್ ಇತ್ತಂತೆ. ಗಾರ್ಡನ್ ಅಂದರೆ ಉದ್ಯಾನ. ಅಲ್ಲಿ ಹೋಗಿ ಒಂದು ಹೂ ಇತ್ತಂತೆ. ಅಬ್ಬಾ, ಹೂ ಎಷ್ಟು ಚೆನ್ನಾಗಿದೆ, ಮುಟ್ಟಿದ್ರೆ ಅದು ಚಿನ್ನದ ಹೂ ಆಯಿತಂತೆ. ಅಯ್ಯೋ, ಹೂವೇ ಚಿನ್ನ ಆಯಿತೆ, ಸಂತೋಷ ಪಟ್ಕೊಂಡ. ಅವರಿಗೆ ಆನಂದವಾಯಿತು. ಮತ್ತೆ ಹೊರಗಿನಿಂದ ಮತ್ತೆ ಮನೆ ಒಳಗೆ ಬಂತ. ಅಷ್ಟರಲ್ಲೇ ತನ್ನ ಮಗಳು ಬಂತು. ಮಗಳು ಅಳುತ್ತಾ ಇದ್ದಾಳಂತೆ, ಸಣ್ಣ ಮಗಳು. ಅಳುತ್ತಾ ಇದ್ದಾರೆ. ಮಗಳನ್ನು ಎತ್ತುಕೊಂಡ್ರೆ ಮಗಳು ಏನು ಮಾಡಬೇಕು? ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕಂದ್ರೆ ಏನಾಗಬೇಕು ಗತಿ? ಇವಳು ಚಿನ್ನ ವಿಗ್ರಹ ಆಗಿಬಿಟ್ಟಳು. ಮತ್ತು ಊಟ ಮಾಡೋಣ ಎಂದು ಟೇಬಲ್ ಮೇಲೆ ಕೂತ್ಕೊಂಡು ಅವರೇನು ತಟ್ಟದಲ್ಲಿ ಬಳಸಿದ್ದಾರೆ, ಅದು ತಿನ್ನುವಕ್ಕೆ ಹೋದರೆ ಮುಟ್ಟಿಬಿಟ್ರೆ ಅದು ಚಿನ್ನ ಆಯಿತು. ಹೇಗೆ ತಿನ್ನುವುದು? ಭಗವಂತ ಹೇಳಿದ, ಭಗವಂತನೇ ನೀನೇ ಬುದ್ಧಿವಂತ, ನಾನೇ ಮೂರ್ಖ, ತಪ್ಪಾಯಿತು, ಹಿಂದಿನ ಹಾಗೆ ಇರಲಿ, ಚಿನ್ನ ಬೇಡ ಎಂದು ಹೇಳಿದ್ರು. ಅವ್ರು ಹೇಳಿದೆ, ಏನಪ್ಪ ಭಗವಂತ ಏಕೆ ಚಿನ್ನ ಮಾಡಲಿಲ್ಲ? ಭಗವಂತ ಏನಾದರೂ ಮಾಡಬಲ್ಲನಲ್ಲವೇ? ಏನಾದರೂ ಮಾಡಬಲ್ಲನಾದರೆ ಚಿನ್ನನೆ ಮಾಡಬಹುದಿತ್ತು. ಈ ಮಣ್ಣು ಕಲ್ಲು ಹೇಗೆ ಮಾಡಿದ ಅನಿಸುತ್ತದ ಅಲ್ಲವ? ಭಗವಂತ ಏನಾದರೂ ಮಾಡ್ತಾನಲ್ಲ, ಮಣ್ಣು ಕಲ್ಲು ಏಕೆ ಮಾಡಿದ? ಚಿನ್ನನೆ ಮಾಡಬಹುದಿತ್ತು. ಆಯ್ತಪ್ಪ, ಈಗ ಚಿನ್ನನೇ ಮಾಡಿದ, ತಿನ್ನು ಚಿನ್ನನೆ. ಅಲ್ಲ, ಚಿನ್ನ ಬೇಡ, ಏನು ಬೇಕು ನಿಮ್ಗೆ? ಅದೇ ಬೇಕು. ಆವಾಗ ಹೇಳಿದ ಭಗವಂತ, ಏನಪ್ಪ ನೀವು ಮೂರ್ಖನಾಗಿ ಭಗವಂತ ಚಿನ್ನ ಏಕೆ ಮಾಡಲಿಲ್ಲ ಇಷ್ಟು ದೊಡ್ಡ ಆಕ್ಷೇಪ ಮಾಡಿದ್ದೀವಿ. ಈಗ ಗೊತ್ತಾಯ್ತಾ? ಹೌದು ಭಗವಂತನೇ, ನೀನೇ ಬುದ್ಧಿವಂತ, ನಾನೇ ಮೂರ್ಖ ಎಂದು ಒಪ್ಕೊಂಡ. ನಾನು ಏನೋ ನಾವು ಸಣ್ಣ ಶಾಲೆಯಲ್ಲಿ ನಮ್ಮ ಟೀಚರ್ ಹೇಳುತ್ತಿದ್ದ ಇಂಗ್ಲೀಷ್ ಕತೆ. ಕಿಂಗ್ ಮಿಡಾಸ್ ಎಂದಿದ್ದನಂತೆ ಒಬ್ಬನು. ಎಲ್ಲಿದೆಯೋ ಕಥೆ ಗೊತ್ತಿಲ್ಲ, ಯಾವ ಪುಸ್ತಕದಲ್ಲಿ. ಕಿಂಗ್ ಮಿಡಾಸ್ಗೂ ಹೀಗೆ ಆಯ್ತಂತೆ. ಹಾಗೆ ಇಂಥ ಕಥೆಗಳು ಏನು ಹೇಳುತ್ತವೆ ಅಂದರೆ, ಪ್ರಪಂಚದಲ್ಲಿ ಸಾಕ್ಷಾತ್ತು ಈಶ್ವರನೇ ಬರಲಿ, ಕಲ್ಪವೃಕ್ಷನೇ ಬರಲಿ, ಕಾಮಧೇನುವೇ ಬರಲಿ, ಮನುಷ್ಯನ ಬುದ್ಧಿ ಕೆಟ್ಟದಾಗಿರುವವರೆಗೂ ನಿಮಗೆ ಸುಖ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸುಖವಿಲ್ಲ. ನಮ್ಮ ಮನಸ್ಸು ಒಳ್ಳೆಯದಾದರೆ ಪ್ರಪಂಚವು ಹೇಗೆ ಇರಲಿ ನಮಗೆ ಸುಖ ಆಗುತ್ತದೆ. ಇದೆಲ್ಲ ಕಥೆಯ ತಾತ್ಪರ್ಯ ಏನು? ಪ್ರಪಂಚವು ಎಷ್ಟೇ ಒಳ್ಳೆಯದಾಗಲಿ, ನಿಮ್ಮ ಮನಸ್ಸು ಸರಿಯಾಗಿಲ್ಲ ಅಂದರೆ ದುಃಖ, ಸಂಸಾರ. ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ಪ್ರಪಂಚ ಹೇಗೆ ಇರಲಿ ನಿಮಗೆ ಮಾತ್ರ ಆನಂದ. ಕೊನೆಗೂ ಎಲ್ಲ ನಿನ್ನ ಮನಸ್ಸಿನಲ್ಲೇ ಇದೆ. ಇದು ಕಥೆಯ ತಾತ್ಪರ್ಯ. ಹಾಗೆ ಇವನೇನು ಕೇಳ್ಕೊಂಡ, ನನಗದು ಬೇಕು, ಇದು ಬೇಕು. ಹೇಳಿ, ಆಯ್ತಪ್ಪ, ಮಾಯ ನೋಡಬೇಕಂದ್ರೆ ನೋಡು. ಮಾಯ ನೋಡಿದ್ರೆ ಚೆನ್ನಾಗಿರುತ್ತದೆ. ಸಕದಾಚಿತ್ ಬ್ರಹ್ಮಂಸ್ತಸ್ಮಿನ್ ಪೃಥಿವ್ಯಾಃ ಕಕುದಿದ್ವಿಜಃ ನ್ಯಗ್ರೋದೋಪೇತಂ ದದೃಶೇ ಫಲಪಲ್ಲವಶೋಭಿತಂ. ಅಷ್ಟರಲ್ಲೇ ಅವರಿಗೇನು ಕಂಡು ಬಂತಂದರೆ, ಅಲ್ಲಿ ಈಶಾನ್ಯ ದಿಶೆಯಲ್ಲಿ, ಈಶಾನ್ಯ ಅಂದರೆ ಗೊತ್ತಲ್ಲವೇ, ಈ ಸೈಡ್. ಈಶಾನ್ಯ ದಿಕ್ಕಿನಲ್ಲಿ, ಈಶಾನ್ಯ ಅಂದರೆ ಈ ಸೈಡ್ ಕರೆಕ್ಟ್. ಈಶಾನ್ಯ ಅಂದರೆ ಏನು? ಇದು ಪೂರ್ವ ಅಲ್ಲವೇ? ಪೂರ್ವಕ್ಕೆ ಉತ್ತರಕ್ಕೆ ಈ ಕೋಣವನ್ನು ಈಶಾನ್ಯ ಕೋಣ. ಈಶಾನ್ಯ ಕೋಣದಲ್ಲಿ ಒಂದು ಮರ ಕಂಡು ಬಂತಂತೆ. ಯಾವ ಮರ? ಆಲಮರ. ಆಲಮರದ ಕೊಂಬೆ, ಆಲಮರನೂ ಕಂಡು ಬಂದಿಲ್ಲ. ಆಲಮರದ ಕೊಂಬೆ ಮಾತ್ರ ಮರ ಇಲ್ಲ, ಕೊಂಬೆ ಮಾತ್ರ ಕಂಡು ಬರ್ತದೆ. ಹೇಗಪ್ಪ ಅಂದರೆ, ಮಾಯ ನೀವು ನೋಡಿದ್ದೀಯಲ್ಲ, ನೋಡು. ಮರ ಕಂಡು ಬರ್ತದೆ, ಮರ ಇಲ್ಲ, ಕೊಂಬೆ ಮಾತ್ರ ಕಂಡು ಬರ್ತದೆ. ಮರ ಇಲ್ಲದೆ ಕೊಂಬೆ ಹೇಗಿರುತ್ತದಪ್ಪ? ಸಮುದ್ರದಲ್ಲಿ ಒಂದು ಆಲದ ಕೊಂಬೆ ಕಂಡು ಬರ್ತಾ ಇದೆ. ಹಸಿರು ಇದೆ, ಮರ ಇಲ್ಲ, ಕೊಂಬೆ ಮಾತ್ರ ಕಂಡು ಬರ್ತದೆ. ಇದು ಹೇಗೆ? ಏನೋ ನೀವು ಮಾಯ ಅಂದ್ಕೊಂಡಿದ್ದೀಯಲ್ಲ, ಮಾಯ ನೋಡು. ನ್ಯಗ್ರೋಧ ಸಕದಾಚಿತ್ ಬ್ರಹ್ಮಂತಸ್ಮಿನ್ ಪೃಥಿವ್ಯಾ ಕಕುತಿದ್ವಿಜಃ ನ್ಯಗ್ರೋದೋಪೇತಂ ದದೃಶೇ ಫಲಪಲ್ಲವಶೋಭಿತಂ. ಅದಕ್ಕೆ ಹಣ್ಣುಗಳಿವೆ ಅಂತೆ. ಪಲ್ಲವ ಅಂದರೆ ಎಲೆಗಳಿವೆ, ಹಣ್ಣುಗಳಿವೆ. ಅಂಥದ್ದು ಫಲಪಲ್ಲವಶೋಭಿತಂ ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ದದೃಶೇ ಶಿಶುಂ. ಅದರಲ್ಲಿ ಆ ಎಲೆ ಮೇಲೆ ಒಂದು ಸಣ್ಣ ಮಗು ಮಲ್ಕೊಂಡಿದ್ದನಂತೆ. ಸಣ್ಣ ಮಗು ಮಲ್ಕೊಂಡಿದ್ದಾನೆ ಎಲೆ ಮೇಲೆ. ಎಲೆ ಇಷ್ಟು ಸ್ವಲ್ಪ ದಪ್ಪದಾಯಿತು, ಇಷ್ಟಾಯಿತು, ಒಂದು ತಟ್ಟ ಅಷ್ಟು, ಈಗ ಈ ಪುಸ್ತಕ ಅಷ್ಟು. ಅದರ ಮೇಲೆ ಸಣ್ಣ ಮಗು ಮಲ್ಕೊಂಡಿದ್ದಾನೆ. ಬಾಲಕೃಷ್ಣ
ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ದದೃಶೇ ಶಿಶುಂ ಶಯಾನಂ ಪರ್ಣಪುಟಕೆ ಗ್ರಸಂತಂ ಪ್ರಭಯಾ ತಮಃ. ಅವರಿಂದ ಒಂದು ಕಾಂತಿ ತೇಜಸ್ಸು ಬರುತ್ತಾ ಇದೆ. ಆ ತೇಜಸ್ಸಿನಿಂದ ಕತ್ತಲೆಯೆಲ್ಲ ಹೋಗಿ ಎಲ್ಲ ಬೆಳಕಾಗಿ ಕಂಡು ಬರ್ತಾ ಇದೆ. ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಒಂದು ಸ್ತೋತ್ರ ಇದೆ ನೋಡಿದ್ವಿ, ಕೇಳಿದ್ದೀರಾ? ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರ. ನನಗೆ ನೆನಪಿಲ್ಲ, ತುಂಬ ದಿವಸ ಆಯಿತು ಓದಿಬಿಟ್ಟು. ಒಂದು ಅದೇನು ಏನೋ ಇದೆಪ್ಪ, ಕೃಷ್ಣಂದೇ ಸ್ತೋತ್ರ, ವಟಪತ್ರಶಾಯಿ ಇಂಥದ್ದು ಸ್ತೋತ್ರ ಇದೆ. ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಎಂದು ಪಲ್ಲವಿನಿಂದ ಕೆಲವು ಶ್ಲೋಕಗಳು ಬರುತ್ತವೆ. ಬಾಲಕೃಷ್ಣ ವಟಸ್ಯ, ಅದಕ್ಕೆ ವಟಪತ್ರಶಾಯಿ ಹೇಳ್ತಾರೆ. ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ವಟಪತ್ರ ಪುಟಂ ಪದಾರವಿಂದೇನ ಮುಖಾರವಿಂದಂ. ಕೈಯಿಂದ ತನ್ನ ಪಾದವನ್ನು ಹಿಡ್ಕೊಂಡು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಯೋಜಯಂತಂ. ಕೇಳಿದ್ದೀರಾ? ಕರಾರವಿಂದೇನ ಪದಾರವಿಂದಂ. ಅರವಿಂದ ಅಂದರೆ ತಾವರೆ. ಸೊ ಕೈ ಅವರ ಕೈ ಹೇಗಿದೆ ಅಂದರೆ ಒಂದು ತಾವರೆ ಆಗಿದೆ ಆ ಬಾಲಕೃಷ್ಣಂದು. ಈ ಕೈಯಿಂದ ತನ್ನ ಕಾಲು ಹಿಡ್ಕೊಂಡ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಮತ್ತು ಈ ಕೈಯಿಂದ ತನ್ನ ಪಾದವನ್ನು ಹಿಡ್ಕೊಂಡು ಆ ಪಾದವನ್ನು ಮಕ್ಕಳಿಗೇನು ಯಾವುದೇ ಕೊಟ್ಟರು ಬಾಯಿಯಲ್ಲಿ ಹಾಕ್ಕೊಳ್ತಾರಲ್ಲ, ಹಾಗೆ ಅವರಿಗೆ ಆ ಕಾಲು ಸಿಕ್ಕಿದ್ದರೆ ತನ್ನ ಕಾಲೇ ತನ್ನ ಬಾಯಿಯಲ್ಲಿ ಇಟ್ಕೊಂಡ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದರಿಂದ ಈ ಬಾಲಮುಕುಂದನಿಗೆ ನಾನು ನಮಸ್ಕಾರ ಎಂದು, ಇದು ಮಾರ್ಕಂಡೇಯನ ಸ್ತೋತ್ರವಾಗ ಗೊತ್ತಿಲ್ಲ, ಎಲ್ಲೋ ಇದೆ, ಇದು ಎಲ್ಲೋ ಕೇಳಿದ್ದೀನಿ ನಾನು. ಓದುತ್ತಿದ್ವಿ ನಾವು ಮೊದಲು, ಈಗ ತುಂಬ ದಿವಸ ಆಯಿತು ಮರ್ತೇ ಹೋದೆ. ಏನು ಹೇಳ್ತಾರೆ ಇದಕ್ಕೆ? ಏನೋ ಸ್ತೋತ್ರ ಹೇಳ್ತಾರೆ, ಮುಕುಂದ, ಬಾಲಮುಕುಂದ ಸ್ತೋತ್ರಂ ಇದು. ನ್ಯಗ್ರೋದೋಪೆ ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ದದೃಶೇ ಶಿಶುಂ ಶಯಾನಂ ಪರ್ಣಪುಟಕೆ ಗ್ರಸಂತಂ ಪ್ರಭಯಾ ತಮಃ ಮಹಾಮರಕತ ಶ್ಯಾಮಂ. ಮರಕತ ಮಣಿ ಇರುತ್ತದೆ ನೋಡಿ, ಮರಕತ ಮಣಿ ಅಂದರೆ ಗ್ರೀನ್ ಬಣ್ಣನ ಮರಕತ ಮಣಿ, ಪಚ್ಚೆ ಇರ್ತದೆ. ಪಚ್ಚೆ ಅಂದರೆ ಎಲ್ಲೋನಾ? ಮರಕತ ಮಣಿ ಎಲ್ಲೋನಾ? ಮರಕತ ಅಂದರೆ ಗ್ರೀನ್ ಅಲ್ಲವಾ? ಓಕೆ, ಮರಕತ ಮಣಿಗೆ ಸಮಾನ್ ಅಂದರೆ ಮರಕತ ಮಣಿ ಹಾಗೆ ಸ್ವಲ್ಪ ನೀಲ, ಕರೆಕ್ಟೇ, ನೀಲಮಣಿ. ಮರಕತ ಅಂದರೆ ನೀಲಮಣಿ, ಕರೆಕ್ಟ್. ನೀಲಮಣಿ ಹಾಗೆ ಕೃಷ್ಣ ಇದ್ದಾನೆ. ಅವರ ಬಣ್ಣ ನೋಡಿದ್ದರೆ ಒಂದು ನೀಲಮಣಿ ಹಾಗೆ ಸುಂದರವಾಗಿ ಶೋಭಾಯಮಾನವಾಗ್ತಾ ಇದ್ದಾನೆ. ಮರಕತ ಮಣಿ ಮಹಾಮರಕತ ಶ್ಯಾಮಂ ಶ್ರೀಮದ್ವದನ ಪಂಕಜಂ. ಮುಖ ನೋಡಿದ್ದರೆ ದಿವ್ಯ ಸುಂದರವಾಗಿ ತಾವರ ಹಾಗೆ ಮುಖ ಇದೆ ಅವರದು. ಕಮಲ ಪದ್ಮ ಕಂಬುಗ್ರೀವಂ ಮಹೋರಸ್ಕಂ. ಈ ಗ್ರೀವನು ಒಂದು ಶಂಖ ಹಾಗೆ ಇದೆ. ಮಹೋರಸ್ಕಂ ವಕ್ಷಸ್ಥಲವೂ ಸುಂದರವಾಗಿದೆ. ಸುನಾಸಂ ಸುಂದರ ಭ್ರುವಂ. ಈ ಕಣ್ಣುಗಳು, ಭ್ರು ಅಂದರೆ ಏನಿದು? ಹುಬ್ಬುಗಳು, ಅದೇನು ಮೂಗು, ಇದೆಲ್ಲ ಅವರಿಗೆ ಒಂದು ದಿವ್ಯ ಸುಂದರವಾಗಿದ್ದಾನೆ. ಸಣ್ಣ ಮಗು. ಶ್ವಾಸೈಜ ದಲಕಾಭಾತಂ ಶ್ವಾಸೈಜದ್ ಅಲಕಾಭಾತಂ ಕಂಬಶ್ರೀ ಕರ್ಣದಾಡಿಮಂ. ಅವರು ಏನದು ಕೂದಲಂತೆ ಈಗ ಏನು ಸುಡು ತಿರುಗಿದಂತೆ ಆ ಗಂಗುರು ಇರುತ್ತದೆ ನೋಡಿ, ಹಾಗೆ ಆ ಕೂದಲು ಅದು ತಿರುಗಿ ಹೀಗೆ ತಲೆ ಮುಖ ಮೇಲೆ ಇದೇನು ಈ ಹಣೆ ಮೇಲೆ ಬೀಳುತ್ತಾ ಇದೆ ನೋಡಿ. ಶ್ವಾಸೈಜದಲಕಾಭಾತಂ ಕಂಬಶ್ರೀ ಕರ್ಣದಾಡಿಮಂ. ಅವರಿಗೆ ಉಸಿರಾಗುತ್ತಾ ಇದೆ. ಉಸಿರಿಂದ ಏನಾಗುತ್ತದೆ? ಈ ವಕ್ಷಸ್ಥಲ ಹೀಗೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಉಸಿರಿನಿಂದ ಆಗುತ್ತದಲ್ಲವೇ?
ಉಸಿರು ತಗೊಂಡರೆ ವಕ್ಷಸ್ಥಲ ಉಬ್ಬುತ್ತದೆ, ಉಸಿರು ಬಿಟ್ಟರೆ ವಕ್ಷಸ್ಥಲ ಕಡಿಮೆ ಅಂದರೆ ಇದೆಲ್ಲ ಪ್ರಾಣವಿರುವ ಸಣ್ಣ ಮಗು ಆ ಎಲೆ ಮೇಲೆ ಮಲ್ಕೊಂಡು ಹೀಗೆ ಕೈ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾನೆ. ಆ ಸಣ್ಣ ಮಗು ಹೀಗೆ ತಿರುಗಿ ತನ್ನನ್ನು ನೋಡ್ತಾ ಇದ್ದಾನೆ ಬಾಲಕೃಷ್ಣ. ಶ್ವಾಸ ಎಲ್ಲ ಅಂತೆ ಸುಂದರ ದಿವ್ಯ ಸುಂದರ. ವಿದ್ರುಮಾಧರ ಭಾಸೇಚ್ಛೋ ಭಾಸೇಶೋಣಾಯುತ ಸುಧಾಸ್ಮಿತಂ ಪದ್ಮಗರ್ಭಾರುಣಾಪಾಂಗಂ. ಈಗ ಕೈ ಹೇಗಿದೆ, ಕಣ್ಣು ಹೇಗಿದೆ, ಕಮಲಪತ್ರ ಹಾಗಿದೆ. ಮತ್ತು ಕೈ ಸುಂದರವಾದ ಒಂದು ಕೆಂಪು ತಾವರೆ ಹಾಗೆ ಇದೆ. ಅಂಗೈ ಅಂಗಾಲು ಹೇಳ್ತಾರೆ. ಈ ಅಂಗೈ ಅಂಗಾಲು ಎಲ್ಲ ಅವ್ರು ನೋಡಿದರೆ ತಾವರೆ ಬಣ್ಣ ಅಂತೆ ಇದೆ ಅವರು ಅಂಗೈ ಅಂಗಾಲು. ಅಷ್ಟು ಸಣ್ಣ ಮಗು ಇದ್ದಾನೆ. ಚಾರ್ವಂಗುಲಿಭ್ಯಾಂ ಪದ್ಮಗರ್ಭಾರುಣಾಪಾಂಗಂ ಹೃದಯಹಾಸಾವಲೋಕನಂ. ಸ್ವಲ್ಪ ನಗುತ್ತಾ ಇದ್ದಾನೆ ಮುಖ ನೋಡಿದ್ದರೆ. ಆ ಶ್ರೀಕೃಷ್ಣ ಏಕೆ ಮಾಯ ನೋಡಬೇಕನ್ಕೊಂಡಿದ್ದೀಯಲ್ಲ, ನೋಡು ಹೇಗಿದೆ ಎಂದು ನಗುತ್ತಾ ಇದ್ದಾನೆ ಮಗು. ಆ ಮಗುಗೇನು ಭಾಷೆ ಬರಲ್ಲ, ಮಾತಾಡ್ತಾ ಇಲ್ಲ, ನಗುತ್ತಾ ಇದ್ದಾನೆ. ಹೃದಯಹಾಸಾವಲೋಕನಂ ಶ್ವಾಸೈ ಜದ್ಬಲಿ ಸಂವಿಘ್ನ ನಿಮ್ನನಾಭಿದಲೋದರಂ ಚಾರ್ವಂಗುಲಿಭ್ಯಾಂ ಪಾಣಿಭ್ಯಾಂ ಉನ್ನೀಯ ಚರಣಾಂಬುಜಂ ಮುಖೇ ನಿದಾಯ ವಿಪ್ರೇಂದ್ರೋ ಧಯಂತಂ ವೀಕ್ಷ ವಿಸ್ಮಿತಃ. ಆವಾಗ ತನ್ನ ಸಣ್ಣ ಕೈಯಿಂದ ಹೀಗೆ ಎಲ್ಲ ಮುಟ್ತಾನಲ್ಲ, ಯಾವುದೇ ಮುಟ್ಟುವಕ್ಕೆ ಹೋಗ್ತಾನೆ, ಯಾವುದೇ ಕೈಗೆ ಸಿಕ್ಕಿದರೆ ಬಾಯಿಯಲ್ಲಿ ಇಟ್ಕೊಳ್ತಾನೆ. ಹಾಗೆ ಅವರೆಲ್ಲ ಹೊಡೆದೇ ತನ್ನ ಕೈ ಕಾಲೆತ್ತಿದ್ದಾಗ ಈ ಕೈ ಹೋಗಿ ಆ ಕಾಲು ಹಿಡ್ಕೊಂಡ, ತನ್ನ ಕಾಲೇ ಹಿಡ್ಕೊಂಡು ಆ ಕಾಲನ್ನು ತನ್ನ ಬಾಯಿಯಲ್ಲಿಟ್ಕೊಂಡು, ಅದೇನು ಇದು ಹೆಬ್ಬೆಟ್ಟಿರುತ್ತೆ ನೋಡಿ, ಅದನ್ನು ತನ್ನ ಬಾಯಿಯಲ್ಲಿಟ್ಕೊಂಡು ಅವ್ರು ಚಪ್ಪರಿಸ್ತಾ ಇದ್ದಾನೆ. ಆ ಸಣ್ಣ ಮಗು ಹಾಗಿದ್ದಾನೆ ಅಲ್ಲವೇ. ಚಾರ್ವಂಗುಲಿಭ್ಯಾಂ ಪಾಣಿಭ್ಯಾಂ ಉನ್ನೀಯ ಚರಣಂಬುಜಂ. ತನ್ನ ಕೈಯಲ್ಲಿ ಈಗ ಹೇಳಿದ್ದೀನಲ್ಲ ಈ ಪದ್ಯ, ಅದು ಗೀತ ಹಾಡು. ಏನದು? ಕರಾರವಿಂದೇನ ಪದಾರ. ನಾನು ತರಬಹುದಿತ್ತು, ಪುಸ್ತಕ ಅಲ್ಲಿದೆ ಈ ಶ್ಲೋಕ. ಓಕೆ, ನಾಳೆ ತೋರಿಸ್ತೀನಿ, ಟೈಮ್ ಆಗ್ತಾಯಿದೆ. ನಾಳೆ ಆ ಪುಸ್ತಕ ತರ್ತೀನಿ. ಅದರಲ್ಲಿ ಬಾಲಕೃಷ್ಣನ ಸ್ತೋತ್ರ ಚೆನ್ನಾಗಿದೆ. ಹೌದಪ್ಪ, ಇಂಥದ್ದು ಸ್ತೋತ್ರಗಳು ಮೀರಾಬಾಯಿ ಇವೆ ಕೆಲವು. ಇವರೇನು 4 ದಿವಸ ಹೇಳು ಎಂದು ಹೇಳಿದ್ರಲ್ಲ, 30ವರೆಗೂ ಹೇಳಬೇಕಂತೆ ಭಾಗವತ. ಆಯಿತು, ಅಲ್ಲಿಂದ ಮೀರಾಬಾಯಿ ಕೀರ್ತನಗಳಿವೆ, ಈಗ ಈ ಪದ್ಯಗಳಿವೆ, ವಲ್ಲಭಾಚಾರ್ಯದಿದೆ, ಇದೆಲ್ಲ ಚೆನ್ನಾಗಿವೆ. ಕೃಷ್ಣನ ಲೀಲೆಗಳು, ಕೀರ್ತನಗಳು ತುಂಬ ಚೆನ್ನಾಗಿವೆ. ಅದು ತಗೊಂಡು ಬಂದು ನಿಮಗೆ ಓದಿ ಅರ್ಥ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ. ಭಕ್ತರ ಸ್ತೋತ್ರ ಹೇಗೆ ಮಾಡ್ತಾನೆ ನೋಡಿ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇಂಥದ್ದು ಇನ್ನೂ ಇವೆ ಶ್ಲೋಕಗಳಿವೆ. ಒಂದೊಂದು ಶ್ಲೋಕ ತುಂಬ ಸುಂದರವಾಗಿದೆ, ಚೆನ್ನಾಗಿದೆ. ಇಲ್ಲಿ ಅದೇ ಹೇಳ್ತಾ ಇದ್ದಾನೆ. ತನ್ನ ಕೈಯಿಂದ ಕಾಲು ಹಿಡ್ಕೊಂಡು ತನ್ನ ಬಾಯಿಯಲ್ಲಿಟ್ಟು ಚಪ್ಪರಿಸ್ತಾ ಇದ್ದಾನೆ. ಆದರೆ ಇಲ್ಲಿ ನನ್ನನ್ನು ನೋಡ್ತಾ ನಗುತ್ತಾ ಇದ್ದಾನೆ. ಅಂದರೇನು? ನಾನು ಮಾತ್ರ ಏನು ಸುಖವಾಗಿದ್ದೇನೆ, ನೀನು ನೀರಿನಲ್ಲಿ ಮುಳುಗಿದ್ದೀವಿ, ನಾನು ಎಲೆ ಮೇಲೆ ಇದ್ದೇನೆ ಸುಖವಾಗಿ ಎಂದು ನೀವು ಮಾಯ ನೋಡ್ತಾ ಇದ್ದೀವಿ ನೋಡು. ಚಾರ್ವಂಗುಲಿಭ್ಯಾಂ ಪಾಣಿಭ್ಯಾಂ ಉನ್ನೀಯ ಚರಣಂಬುಜಂ ಮುಖೇ ನಿದಾಯ ವಿಪ್ರೇಂದ್ರೋ ಧಯಂತಂ ವೀಕ್ಷ ವಿಸ್ಮಿತಃ ತದ್ದರ್ಶನಾತ್ ವೀತ ಪರಿಶ್ರಮೋ ಮುದಾ. ಅದು ನೋಡಿದಾಗ ಆವಾಗ ಇಷ್ಟು ದಿವಸದಿಂದ ವರ್ಷದಿಂದ ದುಃಖವಾಯಿತಲ್ಲ, ಆ ದುಃಖವೆಲ್ಲ ಹೋಯಿತಂತೆ, ಆಯಾಸ ಹೋಯಿತು. ಯಾರಿಗೆ? ಮಾರ್ಕಂಡೇಯನಿಗೆ. ಪ್ರೋತ್ಫುಲ್ಲ ಹೃತ್ಪದ್ಮ ವಿಲೋಚನ ಅಂಬುಜಃ ಹೃಷ್ಟರೋಮಾತ್ಭುತ ಭಾವ ಶಂಕಿತಃ ಪ್ರಷ್ಟುಂ ಪುರಸ್ತಂ ಪ್ರಸಸಾರ ಬಾಲಕಂ. ಎಷ್ಟನೆಯದು? 26ನೆಯದು. ಅವನು ಆ ಬಾಲಕನನ್ನು ಕೇಳುವುದಕ್ಕೆ ಹೊರಟಿದ. ಇಷ್ಟೇ ಸಾಕು, ಟೈಮ್ ಆಯಿತು. ಮಿಕ್ಕದು ನಾಳೆ ಹೇಳೋಣ ಅಲ್ಲವೇ. ಮಾರ್ಕಂಡೇಯ ಆ ಬಾಲಕನನ್ನು ಏನು ಕೇಳ್ತಾನೆ, ಬಾಲಕ ಏನು ಹೇಳ್ತಾನೆ ನೋಡೋಣ. ಹೇಳ್ತಾನೋ ಅಲ್ಲವೋ ಮನೆ ಏನು ಹೇಳ್ತಾನೆ? ಇವನು ಏನೋ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಬಾಲಂ ಕುಂದಂ ಮನಸಾ ಸ್ಮರಾಮಿ ಬಾಲಂ